ಕಿಶೋರ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ದಸರನುದಾಸ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ದಸರನುದಾಸ ಸೇವಾಭಿಲಾಷ ಕೊರೆ ನರೋತ್ತಮ ದಾಸ ಸೇವಾಭಿಲಾಷ ಕೊರೆ ನರೋತ್ತಮ ದಾಸ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶಯನಾರ್ಥಿ ಹಾಡಿದ ಲತಾ ದಾಮೋದರ್ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಶ್ರವಣ ವಿಷಯ ಶ್ರೀಲ ಪ್ರಭುಪಾದರ ಲೀಲಾಮೃತ. ಇವತ್ತಿನ ಪ್ರವಚನಕಾರರು ಶ್ರೀ ಶ್ರೀ ಪ್ರಾಣಕೇಶವಿ ಮಾತಾಜಿ ಅವರು. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ಎಲ್ಲರಿಗೂ ಹರೇ ಕೃಷ್ಣ, ದಂಡೋತ್ ಪ್ರಣಾಮ್. ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುರಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿ ಇತಿ ನಾಮಿನೆ. ನಮೋ ಆಚಾರ್ಯ ಪದಾಯ ನಿತ್ಯಾಕ ಪಾಪದಾಯಿನಿ ಗೌರಕಥಾ ದಾಮದಯ ನಗರ ಗ್ರಾಮ ತಾರಿಣಿ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೆ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ಗಾಂಧರ್ವಿಕ ಗಿರಿಧಾರಿ ಕಿ ಜೈ, ಶೀಲ ಪ್ರಭುಪಾದ್ ಕಿ ಜೈ, ಗುರು ಗೌರಾಂಗ್ ಕಿ ಜೈ. ಇವತ್ತಿನ ಶ್ರವಣ ವಿಷಯ ಬಂದು ಪ್ರಭುಪಾದವರ ಲೀಲಾಮೃತ. ಇದನ್ನ ಅವರ ಶಿಷ್ಯರಾದ ಸತ್ಸ್ವರೂಪ ದಾಸ್ ಗೋಸ್ವಾಮಿ ಅವರು ಬರ್ತಿರೋದು. ಸಂಪುಟ 1 ಅಧ್ಯಾಯ 3 ಒಳ್ಳೆಯ ಸಂತ. ನಾವು ಇದುವರೆಗೆ ಒಳ್ಳೆಯ ಸಂತ ಅನ್ನೋದ್ರ ಬಗ್ಗೆ ತಿಳ್ಕೊಂತಾ ಇದ್ದೀವಿ. ಯಾರು ಹೇಗೆ ಏನು ಅನ್ನೋದನ್ನ. ಅವರು ಸ್ನೇಹಿತ ನರೇನ್ ಮತ್ತೆ ಅಭಯ್ ಅವರು ಹೇಗೆ ಅವರು ಗುರುಗಳಾದ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ನ ನೋಡ್ಲಿಕ್ಕೆ ಹೋಗ್ತಾರೆ. ಅವರಿಗೆ ಸಾಧುಗಳ ಬಗ್ಗೆ ಇದ್ದ ಅವರು ಬ್ಯಾಡ್ ಇಂಪ್ರೆಷನ್ ಎಲ್ಲ ಹೊರಟು ಹೋಗ್ತದೆ. ಅಂದ್ರೆ ಸಾಧು ಸಂಘದಿಂದ ಸಹ ಯಾವ ತರ ಚೇಂಜ್ ಆಗ್ತಾರೆ ಅನ್ನೋದನ್ನ, ನಾವು ಯಾವ ತರ ಸಾಧು ಸಂಘ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿವು. ಅವರು ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರ ಜೊತೆ ಹೋದಾಗ ಅವರು ಹೇಳ್ತಾರೆ, ನೀವು ಚೈತನ್ಯ ಮಹಾಪ್ರಭುಗಳದ್ದು ಇದನ್ನ ತತ್ವಗಳನ್ನೆಲ್ಲ ಪ್ರಚಾರ ಮಾಡಿ ಅಂತ ಅಂದಾಗ, ಅವ್ರಿಗೆ ಸ್ವತಂತ್ರ ಇದ್ರೆ ಮಾತ್ರ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಅಂತಾರೆ. ಆಗ ಅವ್ರು ಹೇಳ್ತಾರೆ, ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ನೀವು ಅವ್ರು ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ಜಾಗೃತ ಮಾಡ್ಬೇಕು ಅಂದ್ರೆ ನೀವು ಎಲ್ಲರನ್ನೂ ಕೃಷ್ಣ ಪ್ರಜ್ಞೆಗೆ ತರಬೇಕು ಅಂತ ಅವ್ರು ಹೇಳ್ತಾರೆ. ಆಗ ಅವರು ಭಗವದ್ಗೀತೆ ಕೆಲವೊಂದು ಶ್ಲೋಕಗಳನ್ನು ಹೇಳ್ತಾರೆ. ಸರ್ವಧರ್ಮ ಪರಿತ್ಯಾಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ. ಅಂದ್ರೆ ಎಲ್ಲಾ ಧರ್ಮನ್ನು ಬಿಟ್ಟು ನನಗೆ ಶರಣಾದ್ರೆ ಮತ್ತೆ ನನ್ನ ಆಶ್ರಯಿಸ್ಕೊಂಡ್ರೆ ನಾನು ಅವರಿಗೆ ಎಲ್ಲಾ ಕರ್ಮಗಳಿಂದ ಬಿಡುಗಡೆ ಮಾಡ್ತೇನೆ ಅಂತ ಅವ್ರು ಹೇಳ್ತಾರೆ. ಭಗವಂತ ಕೃಷ್ಣ ಅಂತ ಅವರು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಭಗವದ್ಗೀತೆ ತತ್ವಗಳನ್ನ ಅವ್ರ ಹತ್ರ ಹೇಳ್ತಾರೆ. ಅವರಿಗೆ ಅವರು ಮನಸ್ಸಿನಲ್ಲಿರೋ ಎಲ್ಲಾ ಭಾವನೆಗಳನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾರೆ. ಅವರು ಮುಂದೆ ಹೋಗ್ತಾ ಇವರು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಯಾರು ಅಂತ ಹೇಳ್ತಾ ಇದ್ದಾರೆ. ಅವರು ಬಂದು ಭಕ್ತಿ ವಿನೋದ್ ಠಾಕೂರ್ ಅವರ ಮಗ. ಅವ್ರ 10 ಜನ ಮಕ್ಕಳಲ್ಲಿ ಇವರು ಒಬ್ಬರಾಗಿರ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳನ್ನ ತತ್ವನ ಸಾರ್ಲಿಕ್ಕಾಗಿ ಮಾಡ್ತಾ ಇರ್ತಾರೆ ಭಕ್ತಿ ವಿನೋದ್ ಠಾಕೂರ್ ಅವರು.
ಆದ್ರೆ ಕೆಲವರೆಲ್ಲ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಂತ ಇರ್ತಾರೆ. ಹಾಗಾಗಿ ಅವರು ಜಗನ್ನಾಥನ ಹತ್ರ ಬೇಡ್ತಾರೆ, ತನಗೆ ತಮ್ಮ ಚೈತನ್ಯ ಮಹಾಪ್ರಭುಗಳು ಲೀಲೆಗಳನ್ನ ತತ್ವಗಳನ್ನ ಪ್ರಚಾರ ಮಾಡ್ಲಿಕ್ಕೆ ಒಬ್ಬ ಒಳ್ಳೆ ರೀತಿ ಮಗ ಬೇಕು ಅಂತ ಕೇಳಿದಾಗ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿನ ಕೊಡ್ತಾರೆ. ಅವ್ರಿಗೆ ಮೊದಲ ಹೆಸರು ಬಂದು ವಿಮಲ ಪ್ರಸಾದ್ ಅಂತ. ಅವರು ಇವರೇ ಅಂದ್ರೆ ಭಕ್ತಿ ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ತೋರ್ಸ್ಬೇಕಾಗಿರತ್ತೆ. ಅವಾಗ ಜಗನ್ನಾಥನ್ ರಥಯಾತ್ರೆ ನಡೀತಾ ಇರತ್ತೆ. ಅವಾಗ ಆ ಮಗು 6 ತಿಂಗಳದ ಮಗು ಹೋಗಿ ಜಗನ್ನಾಥ ರಥಯಾತ್ರೆ ಅಲ್ಲೇ ನಿಂತ್ಬಿಟ್ಟಿರತ್ತೆ, ಹೋಗಲ್ಲ. ಅವಾಗ ಅವರು ಜಗನ್ನಾಥನ ಪಾದ ಸ್ಪರ್ಶ ಮಾಡಿದಾಗ ಅವರು ಹೂವಿನ ಹಾರನ ಅವ್ರು ಕತ್ತಿ ಹಾಕಿ ಇವರೇ ಅಂತ ಜಗನ್ನಾಥ ತೋರ್ಸ್ಕೊಡ್ತಾರೆ. ಒಂದಿನ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಭಗವಂತನಿಗೆ ಆಫರ್ ಮಾಡದಿರ ಮಾವಿನ ಹಣ್ಣನ್ನ ತಿಂದರಿಂದ ಅವರ ಲೈಫ್ ಲಾಂಗು ನಾನು ಮಾವಿನ ಹಣ್ಣೆ ತಿನ್ನಲ್ಲ ಅಂತ ಶಪಥ ಮಾಡ್ತಾರೆ. ಅವರು ಸಜ್ಜನ ತೋಷಿಣಿ ಅಂತ ವೈಷ್ಣವ ಪತ್ರಿಕೆಯನ್ನ ಆರಂಭಿಸ್ತಾರೆ. ಅವರು 1914ರಲ್ಲಿ ತಂದೆನೂ ತೀರ್ ಹೋಗ್ತಾರೆ. ಅವರು ದೀಕ್ಷಾ ಗುರುಗಳು ಗೌರವ್ ಕಿಶೋರ್ ದಾಸ್ ಬಾಬಾಜಿ ಅವ್ರ ಹತ್ರ ದೀಕ್ಷೆ ತಗೊಂತಾರೆ. ಶೀಲಾ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ದೀಕ್ಷಾ ಗುರುಗಳು 1915ರಲ್ಲಿ ಅವರು ದಿವಂಗತರಾಗ್ತಾರೆ. ಆಗ ಅವರು 1918ರಲ್ಲಿ ಚೈತನ್ಯ ಮಹಾಪ್ರಭುಗಳ ಬರ್ತ್ ಪ್ಲೇಸ್ ಆದ ನವದೀಪದಲ್ಲಿ ಅವರು ಸನ್ಯಾಸ ದೀಕ್ಷೆನ ತಗೊಂತಾರೆ. ಅವಾಗ ಅವ್ರ ಹೆಸರು ಬಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅಂತ ಆಗ್ತದೆ. ಅವ್ರ ಮುಂದೆ ಗೌಡಿಯ ಮಠನ ಸ್ಥಾಪನೆ ಮಾಡಿ ಅದರಲ್ಲಿ ತುಂಬಾ ಬುಕ್ಗಳನ್ನ ಪ್ರಿಂಟ್ ಮಾಡಿ ಎಲ್ಲಾ ಜನರಿಗೂ ಕೃಷ್ಣ ಪ್ರಜ್ಞೆನ ಹರಡ್ಬೇಕು ಅಂತ ಮಾಡ್ತಾ ಇರ್ತಾರೆ. ಅವರು ಮೃದಂಗ ತಗೊಂಡು ಎಲ್ಲಾ ಕಡೆನೂ ಕೀರ್ತನೆ ಮಾಡ್ತಾ ಇರ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಎಲ್ಲಾ ಕಡೆನೂ ಅವರು ಸಾರ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಮಹಾಮಂತ್ರ ಆದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ಮಂತ್ರವನ್ನ ಎಲ್ಲರಿಗೂ ಎಲ್ಲಾ ಕಡೆನೂ ಸಾರ್ತಾ ಇರ್ತಾರೆ. ಇದು ಎಲ್ಲರೂ ಹೇಳ್ಬೇಕು ಅನ್ನೋದು ಅವರು ಇದಾಗಿರುತ್ತೆ. ಜಗತ್ತಿನಾದ್ಯಂತ ಈ ಮಹಾಮಂತ್ರ ಪಠಿಸ್ಬೇಕು, ಎಲ್ಲರೂ ಜೀವಾತ್ಮಗಳು ಉದ್ಧಾರ ಆಗ್ಬೇಕು ಅನ್ನೋದು ಅವ್ರ ಧ್ಯೇಯ ಆಗಿರ್ತದೆ. ಇಲ್ಲಿ ಅಭಯ್ ಅವ್ರು ಬಂದು ಅವರು ಸಂಸಾರ ಇರ್ತದೆ. ಆಮೇಲೆ ಇವರು ಇಲ್ಲಿ ಗೌಡಿಯ ಮಠಕ್ಕೆ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರಿಗೆ ಪ್ರಿಂಟಿಂಗ್ ಮಾಡ್ಲಿಕ್ಕೆ ಹಣದ ಅವಶ್ಯಕತೆ ಇರ್ತದೆ. ಹಾಗಾಗಿ ಅವರು ಔಷಧಿಗಳ ಬಿಸ್ನೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಡಾಕ್ಟರ್ ಬೋಸ್ ಅವರ ಕಂಪ್ನಿ ಇರ್ತದೆ, ಔಷಧ ವ್ಯಾಪಾರ ಮಾಡೋ ಕಂಪ್ನಿ ಇರತ್ತೆ. ಅದ್ರ ಜೊತೆಗೆ ಸೇರ್ಕೊಂಡು ಅವರು ಸ್ಪಿರಿಟು ಟೂತ್ ಪೇಸ್ಟ್ಗಳನ್ನೆಲ್ಲ ಉತ್ತರ ಭಾರತ ಆ ಕಡೆ ಎಲ್ಲ ವ್ಯಾಪಾರ ಮಾಡ್ತಾ ಇರ್ತಾರೆ. ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತದೆ. ಅವರು ಅಲ್ಲೇ ಅಲಹಾಬಾದ್ನ ಮುಖ್ಯ ಪ್ರಧಾನ ಕಚೇರಿಯಾಗಿ ಮಾಡ್ಕೊಂತಾರೆ. ಅಲ್ಲೇ ಅವ್ರು ಇರ್ಲಿಕ್ಕೂ ತೀರ್ಮಾನ ಮಾಡ್ತಾರೆ. ನಾವು ಹಿಂದಿನ ಕ್ಲಾಸಲ್ಲಿ ಇಲ್ಲಿವರೆಗೂ ನೋಡಿದೀವಿ. ಇನ್ನು ಮುಂದುವರೆದ ಭಾಗನ ಈಗ ನೋಡೋಣ. ಅಲಹಾಬಾದಲ್ಲಿ ಅವರು ಅಲ್ಲೇ ಪ್ರಧಾನ ಕಚೇರಿ ಮಾಡ್ಕೊಂಡ ತಕ್ಷಣ ಅಲ್ಲೇ ಅವ್ರು ಉಳಿಬೇಕಾಗಿರ್ತದೆ. ಆಗ ಅವ್ರ ಫ್ಯಾಮಿಲಿ ಬಂದು ಕಲ್ಕತ್ತಾದಲ್ಲಿ ಇರ್ತದೆ. ಅವ್ರು 1923ರಲ್ಲಿ ಅವರು ಅಭಯ್ ಅವ್ರ ಹೆಂಡತಿ ರಾಧಾರಾಣಿ ಮತ್ತೆ ಮಕ್ಕಳ ಜೊತೆಗೆ ಅವರು ಅಲಹಾಬಾದಿಗೆ ಶಿಫ್ಟ್ ಆಗ್ತಾರೆ. ಅಲಹಾಬಾದ್ ಎಷ್ಟು ದೊಡ್ಡ ಪ್ಲೇಸ್ ಆಗಿತ್ತು ಅಂದ್ರೆ ಅಲ್ಲಿ ಬ್ರಿಟಿಷರ ರಾಜಧಾನಿ ಆಗಿತ್ತು. ಅಲ್ಲಿ ಹೈಕೋರ್ಟ್ ಇತ್ತು, ವಿಶ್ವವಿದ್ಯಾಲಯ ಇತ್ತು, ಮತ್ತೆ ತುಂಬಾ ಒಳ್ಳೊಳ್ಳೆ ಕಟ್ಟಡಗಳಿದ್ವು. ಇದು ಹೊಸ ಅಲಹಾಬಾದು. ಅದು ಆಧುನಿಕ ರಸ್ತೆ, ಒಳ್ಳೊಳ್ಳೆ ರಸ್ತೆ ಇದ್ವು, ದೀಪ ಸೌಕರ್ಯಗಳಿಂದೆಲ್ಲ ಕೂಡಿತ್ತು. ಅಲ್ಲಿ ಯುರೋಪಿಯನ್ ಫ್ಯಾಮಿಲಿ ಮತ್ತೆ ನೆಹರು ಫ್ಯಾಮಿಲಿ ಸಹ ವಾಸವಾಗಿರ್ತದೆ. ಅಂದ್ರೆ ಶ್ರೀಮಂತ ಕುಟುಂಬಗಳ ಅಲ್ಲಿ ಉಳ್ಕೊಂಡಿರ್ತವೆ. ಇದು ಹೊಸ ಅಲಹಾಬಾದಿಂದು ಇದಾದ್ರೆ ಚಿತ್ರಣ. ಆದ್ರೆ ಇನ್ನು ಹಳೆಯ ಅಲಹಾಬಾದಿನ ಚಿತ್ರ ಅಂದ್ರೆ ಅಲ್ಲಿ ಇಕ್ಕಟ್ಟಾದ ರಸ್ತೆಗಳಿರ್ತವೆ, ತುಂಬಾ ಅಂಗಡಿಗಳು ಒಂದಕ್ಕೊಂದು ಪಕ್ಕನೆ ಇರುತ್ತೆ. ಅಲ್ಲಿ ಹೆಚ್ಚಾಗಿ ಬಂಗಾಳಿಯರು ವಾಸ ಮಾಡ್ತಿದ್ದಾರೆ. ಅಲ್ಲಿ ರೆಂಟು ಅಂದ್ರೆ ಸ್ವಲ್ಪ
ಚೀಪ್ ಅಂಡ್ ಬೆಸ್ಟ್ ಆಗಿರ್ತದೆ. ಪ್ರಭುಪಾದವರು ಅಲ್ಲೇ ವಾಸ ಮಾಡ್ಲಿಕ್ಕೆ ತೀರ್ಮಾನಿಸ್ತಾರೆ. ಯಾಕೆಂದ್ರೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಇದೆ ಅಲ್ಲ, ತನ್ನ ಬಜೆಟಿಗೆ ಸರಿ ಹೊಂದ್ತದೆ ಅಂತ. ಅದ್ರದ್ದು ಪರಂಪರೆಯಿಂದ ಅದನ್ನ ಪ್ರಯಾಗ್ರಾಜ್ ಅಂತ ಕರೀತಾರೆ. ಈಗ ನಾವು ಎಲ್ಲರೂ ಪ್ರಯಾಗ್ರಾಜ್ ಅಂತೀವಲ್ಲ ಅದ್ರನ್ನ. ಅದು ತೀರ್ಥಕ್ಷೇತ್ರ ಆಗಿರ್ತದೆ. ಅಲ್ಲಿ ತ್ರಿವೇಣಿ ಸಂಗಮ ಇರ್ತದೆ. ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮ ಆಗಿರ್ತದೆ ಅದು. ಅಲ್ಲಿ ಅಪಾರ ಜನ ಅಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಮತ್ತೆ ವಾರ್ಷಿಕ ಮಾಘಸ್ಥಾನಕ್ಕೆ ಮತ್ತೆ 12 ವರ್ಷ ನಡೆಯುವ ಕುಂಭಮೇಳಕ್ಕೆಲ್ಲ ಸೇರ್ತಾ ಇರ್ತಾರೆ. ಅದಲ್ಲದೆ ಮಾಘ ಮಾಸದಲ್ಲಿ ಪೌರ್ಣಿಮೆಯಂದು ಮಾಘ ಸ್ನಾನ ಮಾಡ್ಲಿಕ್ಕೆ ತ್ರಿವೇಣಿ ಸಂಗಮದಲ್ಲೆಲ್ಲ ಸೇರ್ತಾ ಇರ್ತಾರೆ. ಅಂದ್ರೆ ಅಷ್ಟು ತೀರ್ಥಕ್ಷೇತ್ರ ಆಗಿರ್ತದೆ ಅಲಹಾಬಾದ್. ಅಲ್ಲೇ ಅವರು ಪ್ರಭುಪಾದವರು ಮನೆ ಮಾಡ್ತಾರೆ. ಅಬ್ಬಾಯಿ ಅವ್ರ ಮನೆ ನಂಬರ್ ಬಂದು 60. ಬಾದಶಾಹ ಮಂಡಿ ಅಂತ ಇರ್ತದೆ, ಒಂದು ರಸ್ತೆ ಬೀದಿ, ಅಂದ್ರೆ ವಟಾರ ಅಂತೀವಲ್ಲ ಆ ತರದಲ್ಲಿ ಇರ್ತದೆ. ಅವರು ಅಲ್ಲಿ ಕೆಲವೊಂದು ಕೋಣೆಗಳನ್ನ ಬಾಡಿಗೆ ತಗೊಂತಾರೆ ಉಳಿಲಿಕ್ಕೆ. ಅವ್ರು ಅಲ್ಲೇ ಪಕ್ಕಕ್ಕೆ ಜಾನ್ಸ್ ಟಂಗುಂಗ್ ಅಂತ ಒಂದು ರಸ್ತೆ ಇರುತ್ತೆ, ಅಲ್ಲೇ ತಮ್ಮ ಒಂದು ಪುಟಾಣಿ ಅಂಗಡಿನೂ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಅದ್ರ ಅಂಗಡಿ ಹೆಸರು ಬಂದು ಪ್ರಯಾಗ್ ಫಾರ್ಮಸಿ ಅಂತ ಇಟ್ಟಿರ್ತಾರೆ. ಅಲ್ಲಿ ಅವರಿಗೆ ಒಬ್ರು ಡಾಕ್ಟ್ರು ಭೂಷಣ್ ಅವ್ರು ವೈದ್ಯರು ಪರಿಚಯ ಆಗ್ತಾರೆ. ಅವ್ರ ಜೊತೆಗೆ ಸೇರ್ಕೊಂಡು ಅವರು ಔಷಧಿನ ವ್ಯಾಪಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಡಾಕ್ಟ್ರು ಘೋಷ್ ಅವ್ರದ್ದು ಒಂದು ಅಂಗಡಿ ಇರುತ್ತೆ, ಅಂದ್ರೆ ಕ್ಲಿನಿಕ್ ಇರುತ್ತೆ, ಟ್ರಾಪಿಕಲ್ ಫಾರ್ಮಸಿ ಅಂತ. ಅದರಿಂದ ಅವ್ರು ಹೇಳ್ತಾರೆ ಇಲ್ಲಿ ನಮ್ಮ ಕ್ಲಿನಿಕ್ ಆದ ಪ್ರಯಾಗ್ ಫಾರ್ಮಸಿಗೆ ಶಿಫ್ಟ್ ಆಗಿ ಅಂತ ಹೇಳ್ತಾರೆ. ಅದರಲ್ಲಿ ಬಂದು ಲಾಭದಲ್ಲಿ ಅವರಿಗೆ ಒಂದು 25% ಕಮಿಷನ್ ಕೊಡ್ತಾ ಇರ್ತಾರೆ ಅಭಯ್ ಅವರು. ಉಳ್ದಿರೋದನ್ನೆಲ್ಲ ತಮ್ಮ ಸಂಸಾರಕ್ಕೆ ಅವರು ಬಳಸ್ಕೊಂತ ಇರ್ತಾರೆ. ಮತ್ತೆ ಡಾಕ್ಟ್ರು ಘೋಷ್ ಫ್ಯಾಮಿಲಿ ಮತ್ತೆ ಅಭಯ್ ಅವ್ರ ಫ್ಯಾಮಿಲಿ ತುಂಬಾ ಕ್ಲೋಸ್ ಆಗಿರುತ್ತೆ. ಅವರು ತುಂಬಾ ಅಂದ್ರೆ ಎಲ್ಲದನ್ನು ಅವರಿಬ್ಬರು, ಈಗ ಫಂಕ್ಷನ್ ಅಲ್ಲಾದ್ರೆ ಏನಾದ್ರೂ ಅವರಿಬ್ರು ಶೇರ್ ಮಾಡ್ಕೊಂತ ಇರ್ತಾರೆ. ಅವ್ರ ಮನೆಗೆ ಇವ್ರು ಹೋಗೋದು, ಇವ್ರ ಮನೆಗೆ ಅವ್ರು ಹೋಗ್ತಾರೆ, ಅಷ್ಟು ಕ್ಲೋಸ್ ಆಗಿರ್ತಾರೆ. ಆದ್ರೆ ಡಾಕ್ಟರ್ ಘೋಷ್ ಅಭಯ್ ಅವ್ರ ಬಗ್ಗೆ ಹೇಳೋದೇನಂತಂದ್ರೆ ಅವರು ವ್ಯವಹಾರ ಬುದ್ಧಿ ಮನುಷ್ಯ ಆಗಿರ್ತಾರೆ. ಅವರು ಅಂದ್ರೆ ತುಂಬಾ ಖರ್ಚು ವೆಚ್ಚದಲ್ಲಿ ತುಂಬಾ ಕಟ್ಟುನಿಟ್ಟು, ಅಂದ್ರೆ ಅವ್ರು ಇಷ್ಟೇ ಖರ್ಚು ಮಾಡ್ಬೇಕು, ಹೀಗೆ ಖರ್ಚು ಮಾಡ್ಬೇಕಂದ್ರೆ ಒಂದು ವ್ಯವಹಾರ ಜ್ಞಾನ ಇರ್ತದೆ. ಅವ್ರ ಮನೇಲಿ ಹೇಗಿರ್ತಾರೆ ಅಂತಂದ್ರೆ ಕುರ್ತಾ ಧೋತಿನ ಇರ್ತಾರೆ, ಆದ್ರೆ ವ್ಯವಹಾರಕ್ಕೆ ಬರ್ಬೇಕಾದ್ರೆ ಶರ್ಟು ಪ್ಯಾಂಟು ಹಾಕೊಂಡಿರ್ತಾರೆ ಅಂತ ಅವ್ರನ್ನ ಇಲ್ಲಿ ಅವರು ಡಾಕ್ಟರ್ ಘೋಷ್ ಅವರು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಅಭಯ್ ಅವ್ರ ಜೊತೆಗೆ ಯಾರ್ಯಾರಿದ್ರು ಅಂತಂದ್ರೆ ಅವ್ರ ಹೆಂಡತಿ ರಾಧಾರಾಣಿ, 2 ಮಕ್ಕಳು, ಆಮೇಲೆ ಅವ್ರ ತಂದೆಯವರು 70 ವರ್ಷದ ಗೌರ್ಮೋಹನ್ ಡೇ ಅವರು, ಅವರು ವಿಧವೆ ಸೋದರಿ ರಾಜೇಶ್ವರಿ ಅವರು, ಅವ್ರ ಮಗ, ಮತ್ತೆ ಅವ್ರ ತಮ್ಮ ಕೃಷ್ಣ. ಆದ್ರೆ ಎಲ್ಲರೂ ಇವ್ರ ಜೊತೆಗೆ ಉಳ್ದಿರ್ತಾರೆ. ಆದ್ರೆ ಗೌರ್ಮೋಹನ್ ಡೇ ಅವರು 75 ವರ್ಷ ಆದ್ರೂ ಸಹ ಯಾವಾಗ್ಲೂ ಜಪಮಾಲೆ ಹಿಡ್ಕೊಂಡು ಶ್ರೀಕೃಷ್ಣ ಶಾಲಿಗ್ರಾಮ ಶಿಲಾಮೂರ್ತಿಯನ್ನ ಪೂಜಿಸ್ತಾ ಇರ್ತಾರೆ. ಯಾವಾಗ್ಲೂ ಅವರು ತನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತ ಅವರಿಗೆ ಬಯಸ್ತಾ ಇರ್ತಾರೆ. ತನ್ನ ಮಗ ಅಭಯ ಮಾಡ್ತಾ ಇರೋದು ಅವರಿಗೆ ಕೆಲ್ಸ ಏನೋ ಒಂಥರ ತೃಪ್ತಿ ತನ್ನ ಮಗ ಏನೇ ಒಳ್ಳೆ ಮಾಡಿದ್ರು ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಅವರು ಒಂದು ಸಂತೃಪ್ತಿಯಲ್ಲಿ ಇರ್ತಾರೆ. ಅಭಯ್ ಅವರಿಗೆ ಅಂದ್ರೆ ಶೀಲಾ ಪ್ರಭುಪಾದವರಿಗೆ ಯಾವಾಗ್ಲೂ ಬ್ಯೂಸಿ ಇರ್ತಾರೆ. ಯಾಕೆ ಅಂತಂದ್ರೆ ಅವರು ಬೆಳಿಗ್ಗೆ 8 ಗಂಟೆಗೆ ಫಾರ್ಮಸಿ ಹೋಗ್ಬೇಕಾಗ್ತದೆ, ಡಾಕ್ಟ್ರು ಘೋಷ್ ಅವ್ರ ಹತ್ರ ಮಾತಾಡ್ಬೇಕಾಗ್ತದೆ, ಅಲ್ಲೇ ಬಂದು ಕಸ್ಟಮರಿಗೆ ಮೆಡಿಸಿನ್ ಕೊಡ್ಬೇಕಾಗ್ತದೆ. ಈ ತರ ಎಲ್ಲ ದಿನಾಗ್ಲೂ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಅವಾಗ ಅವ್ರು ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡ್ಕೊಂಡು ಮತ್ತೆ ಅಗೇನ್ ಅಂಗಡಿಗೆ ಹೋಗಿ ಅವ್ರ ಕಾರ್ಯನ ಮಾಡ್ತಾ ಇರ್ತಾರೆ. ಅವರು ಆಗಿನ ಕಾಲದಲ್ಲಿ 8,000 ರೂಪಾಯಿ ಕೊಟ್ಟು ಒಂದು ಕಾರ್ ತಗೊಂಡಿರ್ತಾರೆ. ಆ ಕಾರ್ನ ತಾವು ಓಡ್ಸಲ್ಲ, ಆದ್ರೆ ಅವರು ಸೋದರಿ ಮಗಾದ ರಾಜೇಶ್ವರಿ ಅವ್ರ ಮಗಾದ ತುಳಸಿಗೆ ಕೊಟ್ಟು ಅದನ್ನ ಟ್ಯಾಕ್ಸಿ ಆಗಿ ಬಳಸ್ಕೊ ಅಂತ ಹೇಳ್ತಾರೆ. ಅಂದ್ರೆ ಅವರು ಏನು ಕೆಲಸ ಇಲ್ಲದೆ ಇರ್ತಾರೆ, ಅದನ್ನ ಟ್ಯಾಕ್ಸಿನಾರು ಬಳಸ್ಕೊಂಡು ಅದ್ರ ಅವಕಾಶ ಪಡ್ಕೊ ಅಂತ ಅವ್ರು ಹೇಳ್ತಾರೆ. ಎಲ್ಲಾದ್ರೂ ತಮ್ಮ ಸ್ವಂತ ಅಂದ್ರೆ ಫ್ಯಾಮಿಲಿ ಜೊತೆಗೆ ಎಲ್ಲಾದ್ರೂ ಹೊರಗೆ ಹೋಗ್ಬೇಕಾದ್ರೆ, ಅಂದ್ರೆ ಅಭಯ್ ಅವ್ರು ಓಡ್ಸಲ್ಲ,
ಅದನ್ನ ತುಳಸಿ ಅವರು ಸೋದರಿ ಮಗಾದ ತುಳಸಿನ ಡ್ರೈವರ್ ಆಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದೇ ಪ್ರಯಾಗ್ ಫಾರ್ಮಸಿಗೆ ಜವಾಹರ್ಲಾಲ್ ನೆಹರು ಮತ್ತೆ ಅವ್ರ ತಂದೆಯಾದ ಮೋತಿಲಾಲ್ ನೆಹರು ಅವರು ಬರ್ತಾ ಇರ್ತಾರೆ. ಅವ್ರು ಯಾವಾಗ್ಲೂ ಇಂಗ್ಲಿಷ್ ಮೆಡಿಸಿನ್ ಅನ್ನೇ ಆರ್ಡರ್ ಮಾಡ್ತಾರೆ. ಅಂದ್ರೆ ನಮ್ ಭಾರತೀಯ ವೈದ್ಯ ಪದ್ಧತಿ ಕೀಳಾಗಿದ್ದೇನೋ ಅನ್ನೋ ಒಂಥರ ಅವರು ನೋಡ್ತಾ ಇರ್ತಾರೆ, ಕೀಳು ಭಾವನೆಯಲ್ಲಿ ನೋಡ್ತಾ ಇರ್ತಾರೆ. ಅವಾಗ ಒಂದಿನ ಅಭಯ್ ಅವ್ರು ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಹಾಗೇನಿಲ್ಲ, ನಮ್ಗೆ ಇಂಗ್ಲಿಷ್ ಮೆಡಿಸಿನ್ ಅಡ್ಜಸ್ಟ್ ಆಗಿದೆ, ಅದಕ್ಕೆ ತಗೊಂತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗೆ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಒಂದಿನ ರಾಜಕೀಯ ಸಮಾವೇಶಕ್ಕೆ ಅಮೌಂಟ್ ಕೇಳ್ತಾರೆ, ದೇಣಿಗೆನ. ಅವಾಗ ಅಭಯ್ ಅವರು ಸಮ್ ಅಮೌಂಟ್ ನ ಕೊಡ್ತಾರೆ. ಅವ್ರ ಜೊತೆಗೆ ಅವ್ರ ಫಾರ್ಮಸಿಯಲ್ಲಿದ್ದಾಗ ತುಂಬಾ ಜನ ಅವ್ರಿಗೆ ಪರಿಚಯ ಆಗಿರ್ತಾರೆ. ಅಂದ್ರೆ ಸಿಕ್ಕಿದ ಮೆಡಿಸಿನ್ ತಗೋಕ್ ಬಂದ ಎಲ್ಲ ಅವ್ರ ಜೊತೆಗೆ ಚೆನ್ನಾಗ್ ಮಾಡಿ ಬಾಂಧವ್ಯನ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಅಲ್ಲಿ ಒಬ್ರು ಮಿಲಿಟರಿ ಅವರು ಕಮಾಂಡೆಂಟ್ ಬಂದಿರ್ತಾರೆ. ಅವರು ಹೇಳ್ತಾರೆ, ಮೊದಲನೇ ಮಹಾಯುದ್ಧ ಹೇಗಾಯ್ತು, ಏನಾಯ್ತು ಅಂತೆಲ್ಲ ವಿವರಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಮಹಮ್ಮದಿಯರು ಬರ್ತಾ ಇರ್ತಾರೆ, ಅವ್ರ ಜೊತೆಗೆ ಮಾತಾಡ್ತಾರೆ. ಹೀಗೆ ಹಲವಾರು ಜನ ಬಂದ್ರು, ಹಲವಾರು ಜನ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಆದ್ರೂ ಸಹ ಅವರು ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರ ಬಗ್ಗೆನೆ ಥಿಂಕ್ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಅವ್ರು ಒಂದ್ಸರಿ ಹೋಗಿ ಅವ್ರನ್ನ ಭೇಟಿಯಾಗಿರ್ತಾರಲ್ಲ, ತಮ್ಮ ಗುರುಗಳು ಏನ್ ಮಾಡ್ತಾ ಇರ್ಬೋದು ಇವಾಗ. ಅವ್ರು ಫಸ್ಟ್ ಭೇಟಿ ಆಗಿದ್ರಲ್ಲ, ಅವಾಗ ಅವ್ರು ಆ ದಿನನ ನೆನ್ಸ್ಕೋತಾ ಇರ್ತಾರೆ. ಮತ್ತೆ ಅವರು ಗುರುಗಳು ಹೀಗ್ ಹೇಳಿದ್ರು ಅಂತ ಅವ್ರ ಹಾವಭಾವಗಳನ್ನೆಲ್ಲ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅವರು ರಾತ್ರಿ ಮನೆಗ್ ಬಂದ ತಕ್ಷಣ ತಮ್ಮ ಹೆಂಡತಿ ಮಕ್ಳ ಜೊತೆಗೆ ಅವ್ರು ಇರ್ತಾರೆ. ಅಂದ್ರೆ ರಾಧಾರಾಣಿ ಅವರು ಶುದ್ಧ ವಿಧೇಯ ಪತ್ನಿ ಆಗಿರ್ತಾರೆ. ಯಾಕಂತಂದ್ರೆ ಮನೆಯಲ್ಲಿ ಅಷ್ಟೊಂದ್ ಜನ ಇರ್ತಾರಲ್ಲ, ಅವ್ರಿಗೆ ಅಡಿಗೆ ಮಾಡಾಕೋದು, ಮನೆನ ಕ್ಲೀನ್ ಮಾಡೋದು, ಮಕ್ಳನ್ನ ನೋಡ್ಕೊಳ್ಳೋದು ಆಗಿರ್ತಾರೆ. ಆದ್ರೆ ಅವರು ಗಂಡನ ಧಾರ್ಮಿಕ ವಿಚಾರದಲ್ಲಿ ಯಾವುದಕ್ಕೂ ಅವರು ಆಸಕ್ತಿ ಇರಲ್ಲ, ಅವ್ರ ಆಸಕ್ತಿ ಹೊಂದೂ ಇರಲ್ಲ. ಆದ್ರೆ ಪ್ರಭುಪಾದವರು ಅವ್ರ ಬಗ್ಗೆ ಅವ್ರ ಹತ್ರನೂ ಸಹ ಧಾರ್ಮಿಕ ಇದ್ರ ಬಗ್ಗೆ ಅವ್ರ ಹತ್ರನು ಏನೋ ಅವರು ಶೇರ್ ಮಾಡ್ತಾ ಇರಲ್ಲ. ಪ್ರಭು, ಅದು ಫೋಟೋ ಶೇರ್ ಮಾಡ್ಲಿಕ್ಕಾಗ? ನೀವೇ ಮಾಡಿ ಮಾತಾಜಿ, ಕೋವೋಸ್ಟ್ ಇದಿರಲ್ಲ. ಓಕೆ ಮಾತಾಜಿ. ಇದು 1924ರಲ್ಲಿ ಇದು ಪ್ರಭುಪಾದವ್ರದ್ದು ಫ್ಯಾಮಿಲಿ ಫೋಟೋ ತೆಗ್ದಿರೋದು. ಇಲ್ಲಿ ಮಿಡ್ಲು ಕೂತಿದ್ದು ಅವ್ರ ತಂದೆಯವರು ಗೌರ್ ಮೋಹನ್ ದೆ. ಅವ್ರ ಪಕ್ಕಕ್ಕೆ ಕೂತಿರೋದು ಅಭಯ್ ಅವರು, ಅಂದ್ರೆ ಶೀಲಾ ಪ್ರಭುಪಾದವರು. ಅವ್ರ ಹತ್ರ ಇರೋದು ಅವ್ರ ಮೊದಲನೇ ಮಗ ಪ್ರಯಾಗ ರಾಜ ಅಂತ. ಗೌರ್ ಮೋಹನ್ ಡೆ ಈ ಕಡೆ ಪಕ್ಕ ಕೂತಿದ್ದು ವೈಟ್ ಸೀರೆನ ತಲೆ ಮೇಲೆ ಶರ್ಗ್ ಹೊತ್ಕೊಂಡಿರೋರು ಅವರು ವಿಧವೆ ಸೋದರಿ ರಾಜೇಶ್ವರಿ ಅವರು. ಅವರು ಹತ್ರ ಇರೋ ಮಗು ಸುಲಕ್ಷ್ಮಿ ಅಂತ, ಅವರು ಅಭಯ್ ಅವರ ಮಗಳು. ಅಭಯ್ ಅವರು ಜೊತೆಗೆ ಹೆಗಲ್ ಮೇಲ್ ಕೈ, ಅಂದ್ರೆ ಚೇರ್ ಮೇಲೆ ಕೈ ಹಾಕೊಂಡಿರೋರು ಅವರು ಮಿಸಸ್ ರಾಧಾರಾಣಿ. ಇಲ್ಲಿ ಗೌರ್ ಮೋಹನ್ ದೆ ಅವ್ರ ಹಿಂದೆ ಇರೋರು ಅವರು ರಾಜೇಶ್ವರಿ ಅವರ ಮಗ ತುಳಸಿ. ಅವ್ರ ಹಿಂದೆ ಇರೋರು ಕೃಷ್ಣಚಂದ್ರ ಅಂತ, ಅವರು ಅಭಯ್ ಅವರ ತಮ್ಮ. ಈ ತರ ಅವರು ಫ್ಯಾಮಿಲಿ ಫೋಟೋ ಇದು. ಅವರಿಗೆ ಏನಿರ್ತದೆ ಅಂದ್ರೆ ತಮ್ಮ ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕನ್ನೋ ಒಂದು ಆಸೆ ಇರ್ತದೆ. ಅವರು ಅದಕ್ಕಾಗಿ ತುಂಬಾ ಸಾಹಸ ಮಾಡ್ತಾ ಇರ್ತಾರೆ. ಅಂದ್ರೆ ತುಂಬಾ ಆ ಕಡೆ ಈ ಕಡೆ ಎಲ್ಲ ಓಡಾಡ್ಕೊಂಡು ಯಾವಾಗ್ಲೂ ಅಲ್ಲಿ ಇಲ್ಲಿ ಪ್ರಯಾಣನ ಮಾಡ್ತಾನೆ ಇರ್ತಾರೆ. ಅವರಿಗೆ ಈ ಬೋಸ್ ಪ್ರಯೋಗಾಲಯದಿಂದ ಬಂದ ಮೆಡಿಸಿನ್ಗಳ ಬಗ್ಗೆ ತುಂಬಾ ಎಲ್ಲರಿಗೂ ತುಂಬಾ ಒಂಥರ ಒಳ್ಳೆ ಒಪಿನಿಯನ್ ಇರ್ತದೆ. ಎಲ್ಲರೂ ಅವರು ಔಷಧಿನ ಖರೀದಿ ಮಾಡ್ಲಿಕ್ಕೆ ಕಾತರರಾಗಿರ್ತಾರೆ. ಅಭಯ್ ಅವ್ರು ಹೋಗ್ಬೇಕಾದ್ರೆ, ಬೇರೆ ಬೇರೆ ಕಡೆ ಪ್ರಯಾಣ ಮಾಡ್ಬೇಕಾದ್ರೆ ಅವರು ಮಾಮೂಲಿ ಟ್ರೈನಲ್ಲೇ ಹೋಗ್ತಾ ಇರ್ತಾರೆ, ಏನ್ ರಿಸರ್ವೇಶನ್ ಏನ್ ಮಾಡ್ಸಿರಲ್ಲ.
ಅವರು ಹೋಟ್ಲಲ್ಲಿ ಉಳ್ಕೊಂತಾರೆ. ಆದ್ರೆ ನಮ್ದು ಥರ್ಡ್ ಕ್ಲಾಸ್ ಟ್ರೈನ್ ಅಂತಾರಲ್ಲ, ಅದ್ರಲ್ಲಿ ತುಂಬಾ ಗಲೀಜಿರತ್ತೆ, ಮತ್ತೆ ತುಂಬಾ ರಶ್ ಇರತ್ತೆ. ಮತ್ತೆ ಅವ್ರು ಮಿಡ್ಲು ಹಳ್ಳಿಗಳೆಲ್ಲ ಬಂದಾಗ ಆ ಹಳ್ಳಿಗಳ ಹತ್ರ ಎಲ್ಲ ಜನ ತುಂಬಿಕೊಂಡು ತುಂಬಾ ರಶ್ ಆಗಿರ್ತದೆ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲಾದ್ರೂ ಟ್ರೈನ್ ನಿಂತಾಗ ಅಲ್ಲಿ ಕಿಟಕಿ ಹತ್ರ ಬಂದು ಚಾಯ್ ಚಾಯ್ ಅಂತ ಕೂಗ್ತಾ ಇರ್ತಾರೆ. ಆದ್ರೆ ಈ ಚಾಯ್ ನಮ್ ಸಂಸ್ಕೃತಿ ಅಲ್ಲ, ಇದು ಬ್ರಿಟಿಷ್ ಅವ್ರು ನಮ್ಗೆ ಕೊಟ್ಟೋಗಿರೋದು. ಈಗ ಏನಾಗಿದೆ ಅಂತಂದ್ರೆ ಈ ಚಾಯ್ ಇಲ್ಲಾದ್ರೆ ಈಗ ಈ ಜನರಿಗೆ ಬೆಳಿಗ್ಗೆನೆ ಆಗಲ್ಲ, ಅಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅಷ್ಟೊಂದು ಚಾಯಲ್ಲಿ ಕುಡಿಯೋದ್ರಲ್ಲಿ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಆದ್ರೆ ಅಭಯ್ ಅವರು ಶುದ್ಧ ವೈಷ್ಣವರಾಗಿದ್ದರಿಂದ ಅವರು ಚಹಾನ ಮುಡ್ತಾ ಇರ್ಲಿಲ್ಲ. ಆದ್ರೆ ಅವ್ರ ಹೆಂಡತಿ ತುಂಬಾ ಚಹಾದ ಚಟಕ್ಕೆ ಬಲಿಯಾಗ್ಬಿಟ್ಟಿದ್ರು. ಅವರಿಗೆ ತುಂಬಾ ಇದ್ರ ಬಗ್ಗೆ ತುಂಬಾ ಅಸಮಾಧಾನ ಆಗಿತ್ತು. ತಮ್ಮ ಹೆಂಡತಿ ಹೇಳ್ತಾರೆ ತುಂಬಾ ಸರಿ, ನೀನ್ ಚಹಾ ಕುಡಿಯೋದು ಇದು ನಮ್ ಪದ್ಧತಿ ಅಲ್ಲ, ನಾವು ವೈಷ್ಣವರು ಕುಡಿಬಾರ್ದು ಅಂತ ಹೇಳಿದ್ರು. ಸೊ ಅವರು ಕೇಳ್ತಾ ಇರಲ್ಲ. ಅವರು ಅಭಯ್ ಅವರು ಯುರೋಪಿಯನ್ನರು ವ್ಯಾಪಾರಸ್ಥರ ತರ ವೇಷಭೂಷಣ ಹಾಕೊಂಡ್ರು ಅವ್ರು ವೈಷ್ಣವ ತತ್ವಗಳನ್ನ ಯಾವುದನ್ನು ಬಿಟ್ಕೊಡ್ತಾ ಇರ್ಲಿಲ್ಲ. ಅವ್ರಿಗೆ ಎಷ್ಟೋ ಜನ ಬಂಗಾಳಿ ಸ್ನೇಹಿತರಿದ್ರು. ಅವ್ರ ಹೋಟ್ಲಿಗೆ ಹೋದಾಗ ಅವ್ರ ಮೀನು ಅದನ್ನೆಲ್ಲ ತಿಂತಾ ಇದ್ರು ಸಹ ಅಭಯರ ಯಾವುದೇ ರೀತಿ ಆಹಾರನು ಅಂದ್ರೆ ಆ ತರ ಅವೈಷ್ಣವ ಆಹಾರಗಳನ್ನ ತಿಂತಾ ಇರ್ಲಿಲ್ಲ. ಅದರಿಂದ ಅವರು ತುಂಬಾ ದೂರ ಇದ್ರು. ಅವ್ರು ಒಂದ್ಸರಿ ಮುಂಬೈ ಅಂಪೈರ್ ಹೋಟ್ಲಿಗೆ ಹೋದಾಗ, ಅದು ಸಸ್ಯಾಹಾರಿ ಹೋಟ್ಲು, ಅವರು ಹೋಟೆಲಿಗೆ ಹೋದಾಗ ಅಲ್ಲಿ ಈರುಳ್ಳಿ ಅಂದ್ರೆ ಪೀಸಸ್ ಕಟ್ ಮಾಡಿರೋದು, ಅಣಬೆದು ಪಲ್ಯ, ಮತ್ತೆ ಬೆಳ್ಳುಳ್ಳಿ ಹಾಕಿರೋದು ಐಟಮ್ಮು, ಆಮೇಲೆ ಮೊಟ್ಟೆನೆಲ್ಲ ತಂದು ಕೊಟ್ರೆ ಅವ್ರು ಅದನ್ನ ತಿಂದೆ ಸೈಡ್ ಇಟ್ಟು ಅವರು ಓನ್ಲಿ ಅನ್ನ ಸಾಂಬಾರ್ ತಿನ್ಕೊಂಡು ಬರ್ತಾರೆ. ಅಂದ್ರೆ ಅವರು ವೈಷ್ಣವ ತತ್ವಗಳನ್ನ ಅವರು ಉಡುಪು ಯುರೋಪಿಯನ್ ಅವ್ರ ತರ ಬಳಸ್ಕೊಂಡು ಅವ್ರು ಇದ್ ಮಾಡಿದ್ರು ಸಹ ಅವ್ರು ಯಾವುದೇ ರೀತಿ ಅವರು ವೈಷ್ಣವ ತತ್ವಗಳನ್ನ ಬಿಡ್ತಾ ಇರ್ಲಿಲ್ಲ. ಅವರು ಎಲ್ಲೇ ಉಳ್ಕೊಳ್ಳಿ ಬೆಳಿಗ್ಗೆ ಬೇಗ ಜಾವ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ರು. ಒಂದ್ಸರಿ ಅವರಿಗೆ ಹೋಟ್ಲು ಮಾಲೀಕರು ನೋಡ್ಕೊಂಡು, ಯಾಕೆ ಇಷ್ಟು ಬೇಗ ಎದ್ಕೊಂಡು ಈ ಚಳಿಯಲ್ಲೂ ಸಹ ಗಡಗಡ ನಡೆದ ಚಳಿಯಲ್ಲೂ ಸಹ ನೀವ್ ಯಾಕೆ ತಣ್ಣೀರ್ ಸ್ನಾನ ಮಾಡ್ತಾ ಇದ್ದೀರಿ ಅಂತ ಅವರಿಗೆ ಕೇಳ್ತಾರೆ. ಆದ್ರೂ ಸಹ ಅವರು ವೈಷ್ಣವ ತಮ್ಮದು ಏನ್ ತತ್ವಗಳಿರ್ತದೆ ಅದನ್ನ ಯಾವುದನ್ನು ಬಿಡ್ತಾ ಇರ್ಲಿಲ್ಲ. ಅವರು ಅವನ್ನೆಲ್ಲ ಫಾಲೋ ಮಾಡ್ತಾ ಇದ್ರು. ನಾವ್ ಇದರಿಂದ ಏನ್ ತಿಳ್ಕೊಬಹುದು ಅಂತ ಅಂದ್ರೆ, ನಾವು ಹೇಗೆ ಇರ್ಲಿ ಎಲ್ಲೇ ಇರ್ಲಿ ನಾವು ನಮ್ದು ವೈಷ್ಣವ ತತ್ವಗಳಿದ್ದಾವೆ, ನಮ್ಗೆ ಪ್ರಭುಪಾದವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಅವನ್ನೆಲ್ಲ ನಾವು ಬಿಡದೆ ಕಟ್ನಿಟ್ಟಾಗಿ ಪಾಲಿಸ್ಬೇಕು ಅಂತ ನಾವು ಅವರಿಂದಾನೇ ತಿಳ್ಕೋಬಹುದು. ಅವರು ಪ್ರಯಾಣ ಕಾಲದಲ್ಲಿ ತುಂಬಾ ಜನ ಸಿಗ್ತಾರೆ. ಈಗ ನಾವು ಹೋಗ್ಬೇಕಾದ್ರೆ ಈಗ ಎಲ್ಲ ಮೊಬೈಲ್ ಹಿಡ್ಕೊ ಕೂತ್ಕೊಂಡ್ ಬಿಡ್ತಾರೆ. ಆದ್ರೆ ಅವಾಗೆಲ್ಲ ಮೊಬೈಲ್ ಎಲ್ಲ ಏನು ಇಲ್ಲ ಆಗಿತ್ತಲ್ಲ. ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಜರ್ನಿ ಮಾಡ್ತಾ ಇರ್ಬೇಕಾದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂತಿದ್ರು. ಅಂದ್ರೆ ಅಲ್ಲೇ ಒಂದು ರಿಲೇಶನ್ಶಿಪ್ ಬೆಳೀತಿತ್ತು. ಈಗ ಇಲ್ಲಿ ಅವ್ರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರಲ್ಲಿ ಒಬ್ರು ಹೇಳ್ತಾರೆ, ಟ್ರೈನ್ ಅಲ್ಲಿ ಒಬ್ರು ಡಾಕ್ಟ್ರು ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು, ಆದ್ರೂ ಒಬ್ಬ ವ್ಯಕ್ತಿ ಅಂದ್ರೆ ರೈತ ಕೆಮ್ಮಿಂದನೇ ಸತ್ತೋದ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಇನ್ನೊಂದು ವಾರದ ಹಿಂದೆ ಒಬ್ಬ ವ್ಯಕ್ತಿಗೆ ನಿಮೋನಿಯಾ ಬಂದು ಅವರು ಸಹ ಹಿಂಗೆ ಸತ್ತೋದ್ರು, ಆ ಡಾಕ್ಟ್ರು ಔಷಧಿ ಏನು ವರ್ಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅಭಯವ್ರಿಗೆ ಇದರಿಂದ ಬೇಜಾರಾಗ್ತದೆ ಈ ಕತೆ ಅಂದ್ರೆ ಈ ವಿಷಯ ಕೇಳಿ. ಯಾಕೆ ಅಂತಂದ್ರೆ ಏನೇ ಮೆಡಿಷನ್ ಇರ್ಲಿ ಏನೇ ಇರ್ಲಿ, ಆದ್ರೆ ಭಗವಂತನ ಇಚ್ಛೆ ಇಲ್ದೆ ಯಾರು ಉಳಿಲಿಕ್ ಸಾಧ್ಯ ಇಲ್ಲ ಅಂತ ಅವ್ರಿಗೊಂದು ಇನ್ನೂ ಒಂಥರ ದೃಢವಾಗ್ತದೆ. ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರು ಹೇಳಿದ್ದು ಅರ್ಥ ಆಗ್ತದೆ. ಅಂದ್ರೆ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಎಲ್ಲರನ್ನೂ ನಾವು ಒಂದು ಭಗವಂತನ ಲೋಕಕ್ಕೆ ಕಳಿಸ್ಬೋದು. ಅದಿದ್ರೆ ಬೇರೆ ಏನಿಂದನೂ ನಾವು ಸಾಧ್ಯ ಇಲ್ಲ, ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ ಅನ್ನೋದು ಅವರಿಗೆ ಮತ್ತೊಂದ್ಸರಿ ಅವಲೋಕನೆ ಆಗ್ತದೆ. ಅವರು ಈ ಔಷಧ ವ್ಯಾಪಾರನ ಏನಕ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ಅವ್ರು ಓನ್ಲಿ ತಮ್ಮ ಸಂಸಾರನ ನಿರ್ವಹಣೆ ಮಾಡ್ಲಿಕ್ಕೆ, ಮತ್ತೆ ಅವರು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರ ಬುಕ್ನೆಲ್ಲ ಪ್ರಿಂಟ್ ಮಾಡ್ಬೇಕಾಗಿರ್ತದಲ್ಲ, ಅದಕ್ಕೆ ಅವರು ಧನ ಸಹಾಯ ಮಾಡ್ಲಿಕ್ಕೋಸ್ಕರ ಅವರು ಔಷಧ ವ್ಯಾಪಾರನ ಮಾಡ್ತಾ ಇರ್ತಾರೆ. ಇನ್ಯಾವುದೇ ರೀತಿ ಈ ಕಾರಣಕ್ಕೂ ಅಲ್ಲಾಗಿರ್ತದೆ. ಅವರು 1925ರಲ್ಲಿ ಅವ್ರ ಆಗ್ರಾ ಮೂಲಕ ಅವರು ಒಂದು ಬಿಸ್ನೆಸ್ ಹೋಗ್ತಾ ಇರ್ಬೇಕಾದ್ರೆ, ಆಗ್ರಾ ವೃಂದಾವನದಿಂದ 40 ಕಿಲೋಮೀಟರ್ ದೂರದಲ್ಲಿ ಇರ್ತದೆ.
ಅವರು ಬಾಲ್ಯದಲ್ಲಿ ಆಸೆ ಆಗಿರ್ತದೆ, ತಾನು ವೃಂದಾವನಕ್ಕೆ ಹೋಗ್ಬೇಕು, ತಾನು ವೃಂದಾವನ ಯಾತ್ರೆ ಮಾಡ್ಬೇಕು ಅನ್ನೋದು ಆಗಿರ್ತದೆ. ಅವರು ಅದನ್ನೇ ಅವಕಾಶನ ಉಪಯೋಗಿಸ್ಕೊಂಡು ಒಂದೆರಡು ದಿನ ಹೋಗಿ ವೃಂದಾವನದಲ್ಲಿ ನೋಡ್ಕೊಂಡು ಎಲ್ಲಾ ದೇವಾಲಯಗಳನ್ನ, ಮತ್ತೆ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು ಸ್ಥಾಪಿಸಿದ ಪ್ರಸಿದ್ಧ ದೇವಾಲಯಗಳನ್ನ ನೋಡ್ಕೊಂಡು ಮತ್ತೆ ತಮ್ಮ ಪ್ರಯಾಣನ ಮುಂದುವರಿಸ್ತಾರೆ. ಅಂದ್ರೆ ಇವರು ಅಂದ್ರೆ ಜನರಲ್ ಸೀಟಲ್ಲಿ ಹೋಗೋದ್ರಿಂದ ಪ್ರಯಾಣ ಎಷ್ಟು ಕಷ್ಟವಾಗ್ತಿತ್ತಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಅಲ್ಲಿ ಮಥುರಾದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಇವ್ರು ಕೂತಾಗ ಒಂದು ಕೋತಿ ಬಂದು ಅವ್ರ ವಸ್ತುಗಳನ್ನೆಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ. ಆದ್ರೂ ಸಹ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಏನು ಮಾಡಕ್ ಆಗಲ್ಲ ಅಂದ್ಕೊಂಡು ಸುಮ್ನೆ ಇದ್ಕೊಂಡು ಅವರು ಮತ್ತೆ ರೂಮಿಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ. ಕುದುರೆ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಕುದುರೆ ಗಾಡಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರ್ತೈತಿ. ಹೋಗ್ತಾ ಇರ್ಬೇಕಾದ್ರೆ ಅಬ್ಬಯ್ಯವ್ರನ್ನ ಎತ್ತಿ ಬಿಸಾಕ್ಬಿಡುತ್ತೆ. ಅಂದ್ರೆ ಗಾಡಿ ಫಾಸ್ಟ್ ಆಗಿ ಹೋಗೋದ್ರಿಂದ ಅಲ್ಲೊಂದ್ ತಿಪ್ಪೆ ಇರ್ತದೆ, ಅದಕ್ಕೆ ಡಿಕ್ಕಿ ಹೊಡೆದು ಅಬ್ಬಯ್ಯರು ಒಂದ್ ಕಡೆ ಬೀಳ್ತಾರೆ, ಆ ಗಾಡಿ ಓಡ್ಸೋನ್ ಒಂದ್ ಕಡೆ ಬೀಳ್ತಾನೆ, ಕುದುರೆಗಳು ಒಂದ್ ಕಡೆ ಹೋಗಿ ಆ ಗಾಡಿ ಉಲ್ಟಾ ಬೀಳ್ತಿರ್ತೈತಿ. ಆದ್ರೆ ಅಬ್ಬಯ್ಯವ್ರಿಗೆ ಏನೂ ಪೆಟ್ಟಾಗಲ್ಲ, ಯಾಕಂದ್ರೆ ಅವನೇನ್ ತಿಳ್ಕೊಂಡಿದ್ದಾನಂದ್ರೆ ಇವ್ರಿಗೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ ತಿಳ್ಕೊಂತಾರೆ. ಆದ್ರೆ ಅವರಿಗೆ ಜಸ್ಟ್ ಏನೋ ಒಂಥರ ಎತ್ತಿ ಬೇರೆ ಕಡೆ ಕುಳಿಸ್ದಂಗೆ ಆಗಿರ್ತದೆ. ಆದ್ರೆ ಕುದುರೆ ಗಾಡಿ ಅವ್ನು ಕೇಳ್ತಾನೆ, ನಿಮ್ಗೇನು ಆಗಿಲ್ವಾ ಅಂತ ಕೇಳ್ತಾನೆ. ಇಲ್ಲ ಅಂತಾರೆ. ಅವರಿಗೆ 5 ವರ್ಷ ಇರ್ಬೇಕಾದ್ರೆ ಬಟ್ಟೆಗೆ ಬೆಂಕಿ ಹತ್ತಿದ್ದು ಸಂದರ್ಭ ನೆನಪು ಬರ್ತೈತಿ. ಆವಾಗ್ಲೂ ಸಹ ನನ್ ಕೃಷ್ಣನೇ ಕಾಪಾಡಿದ್ದ, ಈಗ್ಲೂ ಸಹ ನನ್ನ ಕೃಷ್ಣನೇ ಕಾಪಾಡ್ಯಾನೆ ಅಂತ ಕೃಷ್ಣಗೆ ಅವರು ಥ್ಯಾಂಕ್ಸ್ ಹೇಳ್ತಾರೆ. ಅಂದ್ರೆ ಪ್ರತಿ ಸರಿನೂ ತನ್ನ ಕೃಷ್ಣನೇ ನನ್ನನ್ನ ಕಾಪಾಡ್ತಾ ಇದ್ದಾನೆ ಅಂತ ಅವರು ತಿಳ್ಕೊಂಡು ಕೃಷ್ಣಗೆ ಥ್ಯಾಂಕ್ಸ್ ಹೇಳ್ತಾರೆ. ಆಮೇಲೆ ತನ್ನ ಮಗ 2 ವರ್ಷ, ದೊಡ್ಡ ಮಗ 2 ವರ್ಷವನಿದ್ದ, ತುಂಬಾ ತೀಟೆ ಆಗಿರ್ತಾನ ಅವನು. ಅಂದ್ರೆ ಅವರು ಏನ್ ಹೇಳಿದ್ರು ಅವ್ನು ಕೇಳ್ತಾ ಇರಲ್ಲ. ಅವ್ರ ಫ್ರೆಂಡ್ ಒಬ್ರು ಬಂದಿರ್ತಾರೆ, ಅವ್ರು ಹೇಳ್ತಾರೆ, ಪಚ್ಚು ನೀನ್ ಸುಮ್ನೆ ಇದ್ರೆ ನಿನಗೆ ನಾನು ಬಹುಮಾನ ಕೊಡ್ತೇನೆ ಅಂತ ಹೇಳ್ತಾರೆ. ಆದ್ರೂ ಅವರು 1 ನಿಮಿಷನೂ ಸುಮ್ನೆ ಕೂತಿರಲ್ಲ. ಅಲ್ಲೊಂದು ಟೇಬಲ್ ಫ್ಯಾನ್ ಇರ್ತದೆ, ಅಲ್ಲಿ ಅವರು ಕೈ ಹಾಕ್ಲಿಕ್ಕೆ ಹೋಗ್ತಾರೆ. ಪ್ರಭುಪಾದವ್ರು ಹೇಳ್ತಾರೆ ಬೇಡ, ಮುಟ್ಬೇಡ ಅಂತಾರೆ. ಅವ್ರ ಸ್ನೇಹಿತರು ಹೇಳ್ತಾರೆ ನೀನ್ ನಂಗೆ ಬೇಡ ಅಂದ್ರೆ ಅವ್ನು ಮತ್ತೂ ಜಾಸ್ತಿ ಮಾಡ್ತಾನೆ, ಅವನಿಗೆ ಏನಾದ್ರೂ ಒಂದು ಸಣ್ಣ ಪನಿಷ್ಮೆಂಟ್ ಕೊಟ್ರೆ ಅದರಿಂದ ಅವನು ಒಂದು ಪಾಠ ಕಲಿತಾನೆ ಅಂತ ಹೇಳ್ತಾರೆ. ಆ ಫ್ಯಾನ್ ಅನ್ನ ವೇಗನ ಕಡಿಮೆ ಮಾಡಿ ಅವನಿಗೆ ಕೈ ಹಾಕ್ಲಿಕ್ಕೆ ಹೇಳ್ತಾರೆ. ಆದ್ರೆ ಫ್ಯಾನ್ ಇದ್ರೊಳಗೆ ಅದು ಫ್ಯಾನ್ ಆನ್ ಮಾಡ್ತಿದ್ದಂಗೆ ಇದು ಕೈ ಸ್ವಲ್ಪ ಜಸ್ಟ್ ಟಚ್ ಆಗ್ತಿದ ತಕ್ಷಣ ಅವರು ಹೆದರ್ಕೊಂಡು ಅದನ್ನ ಮುಟ್ಟಕ್ಕೆ ಹೋಗಲ್ಲ. ಮತ್ ಮುಟ್ಟು ಅಂತ ಕರೆದಾಗೂ ಸಹ ಅವರು ಮುಟ್ಟಕ್ಕೆ ಹೋಗಲ್ಲ. ಅಂದ್ರೆ ನಾವ್ ಇಲ್ಲಿ ಏನ್ ತಿಳ್ಕೊಬಹುದು ಅಂತಂದ್ರೆ, ಮಾಡ್ಬೇಡ ಅಂತಂದ್ರೆ ಅದನ್ನ ಜಾಸ್ತಿ ಮಾಡ್ತಾರೆ. ಅದನ್ನ ಮಾಡು, ಏನಾಗ್ತದೆ ನೋಡುವ ಅಂತ ನಾವು ಅದರಿಂದ ಒಂದು ಸಣ್ಣ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗ ಅದರಿಂದ ಅವರು ಪಾಠ ಕಲಿತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಅದರಿಂದ ನೆಕ್ಸ್ಟ್ ಅವರು ಆ ಫ್ಯಾನ್ ಅನ್ನ ಮುಟ್ಟೋ ಸವಾಸಿಗೆ ಹೋಗ್ತಿರ್ಲಿಲ್ಲ. ಆತರ ತರ್ಲೆ ತೀಟೆ ಮಾಡೋದನ್ನ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಮಾಡ್ತಿದ್ರು ಅಂದ್ರೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಮಾಡ್ತಿದ್ರಂತೆ. ಅವ್ರ ಮಗಳು ಬಂದು ಸುಲಕ್ಷಣ ಅಂತ. ಅವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಿದ್ರು. ಊರು ಅಷ್ಟಕ್ಕನಲ್ಲ, ಅವರು ಪ್ರಭುಪಾದವರಿಂದ ತುಂಬಾ ಚೆನ್ನಾಗಿ ಹಾಡು ಹೇಳೋದನ್ನ ಕಲ್ತಿದ್ರು. ಅವರು ಪ್ರಯಾಣಕ್ಕೆ ಹೋಗ್ತಿದ್ರು. ಅವ್ರ ವ್ಯವಹಾರ ಟೈಮ್ ಅಂದ್ರೆ ಯಾವಾಗ್ಲೂ ಅವರು ವ್ಯವಹಾರದ ಮೇಲೆ ಅಲ್ಲಿ ಇಲ್ಲಿ ಹೊರಗಡೆ ಹೋಗೋದೇ ಆಗ್ತಿತ್ತು. ಆದ್ರೂ ಉಳಿದ ಸಮಯದಲ್ಲಿ ಅವರು ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆಗೆ ಅವರು ಇರ್ತಿದ್ರು. ಅವರು ಇಲ್ಲಿ ಮುಂದ್ ಬಂದು 1928ರಲ್ಲಿ ಕುಂಭಮೇಳ ಆಗ್ತದೆ. ಅಲ್ಲಿ ಗೌಡಿಯ ಮಠದಿಂದ ಭಕ್ತಿ ಪ್ರದೀಪ್ ತೀರ್ಥ ಮಹಾರಾಜರು ಅಲ್ಲೇ ಬರ್ತಾರೆ. ಬಂದಾಗ ಅವರು ಒಂದ್ಸರಿ ಅಚಾನಕವಾಗಿ ಪ್ರಯಾಗ್ ಫಾರ್ಮಸಿಗೆ ಭೇಟಿ ಆಗ್ತಾರೆ. ಭೇಟಿ ಆದಾಗ ಅಲ್ಲಿ ಅಭಯ್ ಅವ್ರು ನೋಡ್ತಾರೆ. ಅವರಿಗೆ ಇವ್ರನ್ನೆಲ್ಲೋ ನೋಡಿದ್ದೇನೆ ಅಂತ ಅವರಿಗೂ ಅನ್ಸತ್ತೆ, ಇವರಿಗೂ ಅನ್ಸತ್ತೆ. ಅವಾಗ ಅವ್ರು ಹೇಳ್ತಾರೆ, ನೀವು ಒಂದ್ಸರಿ ಗೌಡಿಯ ಮಠಕ್ಕೆ ಬಂದಿದ್ರಲ್ಲ ಅಂತ ಕೇಳ್ತಾರೆ. ಅವ್ರು ಹೌದು ಅಂತ ಹೇಳ್ತಾರೆ. ಇವರಿಂದನೇ ನರೇನ ತನ್ನನ್ನ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯವಾಯ್ತು ಅಂದ್ಕೊಂಡು ಅವ್ರನ್ನ ತುಂಬಾ ಋಣಿ ಅಂತ ಮಾಡ್ತಾರೆ. ಅವ್ರು ಹೇಗಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ. ಅವ್ರು ಕಾವಿ ಬಟ್ಟೆ ಹಾಕೊಂಡಿದ್ರು, ಹಿಂದ್ಗಡೆ ಸಣ್ಣ ಜುಟ್ಟು ಇತ್ತು, ಆಮೇಲೆ ತಿಲಕ ಹಾಕೊಂಡಿದ್ರು. ಅಂದ್ರೆ ಸನ್ಯಾಸಿಗಳು ಹೇಗ್ ಬಟ್ಟೆ ಹಾಕ್ತಾರಲ್ಲ ಆತರ ಬಟ್ಟೆ ಹಾಕೊಂಡಿದ್ರು. ಅವ್ರು ಹೇಳ್ತಾರೆ ಇವ್ರ ಹತ್ರ ಬಂದು, ತಾವು
ಅಲಹಾಬಾದ್ನಲ್ಲಿ ಒಂದು ಸಣ್ಣ ಟೆಂಪಲ್ ಕಟ್ತಾ ಇದೀವಿ, ತಮ್ಮಿಂದ ಏನಾದ್ರೂ ಸಹಾಯ ಮಾಡ್ಲಿಕ್ಕಾಗತ್ತಾ, ಮಾಡಿ ಅಂತ ಹೇಳ್ತಾರೆ. ಹಾಗೆ ಅಭಯ್ ಅವರು ಸಂತೋಷವಾಗಿ ತಾನು ಸ್ವಲ್ಪ ಧನ ಸಹಾಯ ಮಾಡ್ತೇನೆ ಅಂತ ಅವರಿಗೆ ತಮ್ಮಲ್ಲಿ ಅಂದ್ರೆ ಅಭಯ್ ಅವರಿಗೆ ಎಷ್ಟಾಗತ್ತೋ ಅಷ್ಟನ್ನ ಅವರಿಗೆ ಮಹಾರಾಜರಿಗೆ ಕೊಟ್ಟು ಕಳಿಸ್ತಾರೆ. ಅದೇ ರೀತಿ ಮಹಾರಾಜರನ್ನ ಡಾಕ್ಟ್ರು ಘೋಷ್ ಅವ್ರನ್ನ ಪರಿಚಯ ಮಾಡ್ಕೊಡ್ತಾರೆ. ಅವರಿಂದನೂ ಸ್ವಲ್ಪ ಧನ ಸಹಾಯ ಮಾಡಿಸ್ತಾರೆ. ಅಭಯ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗೌಡಿಯ ಮಠದ ಅವ್ರನ್ನ ಸನ್ಯಾಸಿಗಳನ್ನೆಲ್ಲ ಕರೆದು ಅವರಲ್ಲಿರೋರೆಲ್ಲ ಡಿವೋಟಿಸ್ನ ಕರೆದು ಮನೆಯಲ್ಲಿ ಭಜನೆ ಮಾಡಿ ಮತ್ತೆ ಉಪನ್ಯಾಸ ಮಾಡ್ಲಿಕ್ಕೆ ಮನೆಗೆ ಕರೀತಾರೆ. ಅವ್ರ ಹೆಂಡತಿ ತುಂಬಾ ಚೆನ್ನಾಗಿ ಪ್ರಸಾದ ಮಾಡಿ ಅವರಿಗೆಲ್ಲ ಇದ್ ಮಾಡ್ತಾರೆ. ಆದ್ರೆ ಗೌರ್ ಮೋಹನ್ ದೇವರು ಇವ್ರು ಯಾರೋ ಮಾಯಾವಾದಿಗಳಿರ್ಬೇಕು, ನನ್ನ ಮಗನ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂಥರ ಸಿಡಿಮಿಡಿಯಾಗಿ ನೋಡ್ತಾ ಇರ್ತಾರೆ. ಆದ್ರೆ ಅವ್ರು ಪ್ರವಚನ ಸ್ಟಾರ್ಟ್ ಮಾಡಿ ಕೃಷ್ಣನ್ ಬಗ್ಗೆ ಹೇಳಲಿಕ್ಕೆ ಇದ್ ಮಾಡಿದಾಗ ಅವರು ತುಂಬಾ ಅವ್ರ ಪ್ರವಚನ ಕೇಳಿ ಟರ್ನಾಗಿ ಅವ್ರು ಸಾರಿ ಕೇಳ್ತಾರೆ. ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ಸ್ವಾಮೀಜಿಗಳೇ, ನಾನು ಯಾವ್ದೋ ನೀವು ಬೇರೆ ಪಂಥದವರು ಅನ್ಕೊಂಡಿದ್ದೆ. ಆದ್ರೆ ನನ್ಗೆ ನಿಮ್ಮ ಪ್ರವಚನ ಕೇಳಿ ನನ್ನ ಮನಸ್ಸು ಪರಿವರ್ತನೆ ಆಯ್ತು, ದಯವಿಟ್ಟು ಕ್ಷಮಿಸಿ, ನಿಮ್ ದರ್ಶನ ಲಾಭನ ನಾನ್ ಪಡ್ಕೊಂಡೆ ಅಂತ ಅವ್ರು ಸಂತೋಷವಾಗಿ ಅವ್ರು ಹೇಳ್ತಾರೆ. ಕುಂಭಮೇಳ ಮುಗಿದ ತಕ್ಷಣ ಪ್ರದೀಪ್ ತೀರ್ಥ ಸ್ವಾಮಿಗಳು ಹೊರಟೋಗ್ತಾರೆ. ಆದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಶಿಷ್ಯರು ಇನ್ನೊಂದು 5 ಜನ ಇರ್ತಾರೆ. ಅವರು ಅಲ್ಲೇ ಅದೇ ಸಣ್ಣ ಮಟ್ಟದಲ್ಲೇ ಅಲ್ಲೇ ಅಹ್ಲಾಬಾದಲ್ಲಿ ಉಳ್ಕೊಂಡಿರ್ತಾರೆ. ಅಲ್ಲಿ ಏನಂತಂದ್ರೆ ಕೃಷ್ಣನ್ ವಿಗ್ರಹನ ಪೂಜೆ ಮಾಡ್ತಾರೆ. ಈಗ ನಮ್ಮ ಇಸ್ಕಾನಲ್ಲೆಲ್ಲ ಯಾವ ತರ ಪದ್ಧತಿ ಆಗ್ತದಲ್ಲ, ಬೆಳಿಗ್ಗೆ ಮಂಗಳಾರತಿ, ಮಧ್ಯಾಹ್ನ ಭೋಗಾರತಿ, ಆ ತರ ಎಲ್ಲ ಕ್ರಮೇಣ ಆಗ್ತಾ ಇರ್ತದೆ. ಇವರು ಅಲ್ಲಿ ಕೆಲವೊಂದ್ಸರಿ ತಮಗ್ ಬಿಡುವಿದ್ದ ಟೈಮಲ್ಲಿ ಹೋಗಿ ಅಲ್ಲಿ ಉಪನ್ಯಾಸನೆಲ್ಲ ಕೇಳ್ತಾ ಇರ್ತಾರೆ ಅಭಯ್ ಅವರು. ಅದಕ್ಕೆ ಮೇನ್ ಆಗಿ ಅತುಲಾನಂದ ಬ್ರಹ್ಮಚಾರಿ ಅಂತ ಅಲ್ಲೊಬ್ರು ಇರ್ತಾರೆ. ಅವರೇ ಈ ಗೌಡಿಯ ಮಠದನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಅವರು ಇಲ್ಲಿ ಗೌಡಿಯ ಮಠಕ್ಕೆ ಮೆಂಬರ್ಶಿಪ್ ಆಗ್ಲಿಕ್ಕೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಪ್ರತಿಯೊಂದ್ ಮನೆಗೆ ಹೋಗಿ ತಿಂಗಳಿಗೆ 8 ಆಣಿ ಮೆಂಬರ್ಶಿಪ್ ಆಗಿ ಅಂತ ಬೇಡ್ತಾ ಇರ್ತಾರೆ. ಆದ್ರೂ ಯಾರು ಆಗ್ತಾ ಇರಲ್ಲ. ಒಂದಿನ ಅಭಯ್ ಅವ್ರ ಮನೆಗ್ ಬಂದು ಕೇಳ್ತಾರೆ, ಏನಾದ್ರೂ ಹಿಂಗೆ ಮೆಂಬರ್ಶಿಪ್ ಆಗಿ ಏನಾದ್ರೂ ಇಲ್ಲ ದಾನ ಮಾಡಿ ಅಂತ ಕೇಳಿದಾಗ ಇವರು ಅಕ್ಕಿ ಮತ್ತೆ ಹಣ್ಣುಗಳನ್ನ ಕೊಟ್ಟು ಕಳಿಸ್ತಾರೆ. ಆದ್ರೆ ಅತುಲಾನಂದ್ ಅವರು ಅಭಯ್ ನೋಡಿ ಅವ್ರು ಏನೋ ಒಂಥರ ಇದಾಗ್ತದೆ. ಅವರು ಯಾವಾಗ್ಲೂ ಅವ್ರ ಮನೆಗ್ ಬಂದು ಚೈತನ್ಯ ಮಹಾಪ್ರಭುಗಳ ತತ್ವನ ಹೇಳೋದಲ್ದೆ ಭಗವದ್ಗೀತೆನೂ ಹೇಳ್ತಾ ಇರ್ತಾರೆ. ಅವರು ಆವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ತಮ್ಮ ಗುರುಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಆಗ ಅವರು ಅವ್ರ ಬಗ್ಗೆ ವಿವರಿಸ್ತಾ ಇರ್ತಾರೆ. ಅಂದ್ರೆ ಏನೇ ಮಾಡ್ಲಿ ಏನೇ ಬಿಡ್ಲಿ ಅಭಯ್ ಅವರಿಗೆ ಅವರು ಗುರುಗಳ ಬಗ್ಗೆ ತುಂಬಾ ಕೇಳ್ತಾ ಇರ್ತಾರೆ. ಅವ್ರ ಬಗ್ಗೆ ತುಂಬಾ ಆಸಕ್ತಿಯಿಂದ ಅವ್ರ ಬಗ್ಗೆ ಎಲ್ಲ ದೂರದಲ್ಲಿದ್ರು ಸಹ ಅವರು ಕೇಳಿ ತಿಳ್ಕೊಂತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, 1925ರಲ್ಲಿ ನವದೀಪ ಪರಿಕ್ರಮಣ ಈಗ್ಲೂ ಆಗ್ತಾ ಇದೆಲ್ಲ, ಆ ತರ ಪರಿಕ್ರಮಣ ಆಗ್ತಾ ಇರ್ಬೇಕಾದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಯಾವ ಜಾತಿ ಯಾವ ಧರ್ಮ ಯಾವ್ದನ್ನು ನೋಡಲ್ಲ, ಎಲ್ಲರನ್ನು ತಮ್ಮ ಶಿಷ್ಯರಾಗಿ ಸ್ವೀಕರಿಸ್ತಾರೆ. ಕೆಲವರಲ್ಲಿ ಮಾತ್ಸರ್ಯ ಪೀಡಿತ ಅರ್ಚಕರು ಇರ್ತಾರೆ. ಅವ್ರು ಬೇರೆ ಜಾತಿನವ್ರನ್ನೆಲ್ಲ ಇವರು ಸೇರ್ಸ್ಕೊಂತ ಇದ್ದಾರೆ, ವೈಷ್ಣವರಾಗಿ ತಗೊಂತಾ ಇದ್ದಾರಂತ ಹೊಟ್ಟೆ ಕಿಚ್ಚಿಗೆ ಏನ್ ಮಾಡ್ತಾರೆ, ಆ ಮೆರವಣಿಗೆಯಲ್ಲಿ ಒಂದು ಪುಂಡ್ರ ತಂಡನ ಇದು ರೆಡಿ ಮಾಡಿ ಅಲ್ಲಿ ಕಲ್ಲು ಬಿಸಾಕ್ಲಿಕ್ಕೆ ಇಟ್ಕೆ ಬಿಸಾಕ್ಲಿಕ್ಕೆ ದುಡ್ಡು ಕೊಟ್ಟು ನೇಮಕ ಮಾಡಿರ್ತಾರೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಆ ಮೆರವಣಿಗೆ ಹೋಗ್ತಾ ಇರ್ಬೇಕಾದ್ರೆ ಅವರೆಲ್ಲ ಕಲ್ಲೆಲ್ಲ ಬಿಸಾಕಿ ತುಂಬಾ ಅಲ್ಲಿ ಆ ಮೆರವಣಿಗೆನೆ ಅಸ್ತವ್ಯಸ್ತವಾಗಿ ಮಾಡ್ತಾರೆ. ಆದ್ರೂ ಸಹ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಏನೂ ವಿಚಲಿತನಾಗದೆ ಅದ್ರನ್ನ ಮತ್ತೆ ಪ್ರೊಸೆಷನ್ ಅನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಇಲ್ಲಿ ಮಾಯಾಪುರದಲ್ಲಿ ಶ್ರೀ ಚೈತನ್ಯ ಮಠದಲ್ಲಿ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಚೈತನ್ಯ ಪ್ರಭುಗಳ ಒಂದು ಸಣ್ಣ ವಿಗ್ರಹ ನೀಡ್ತಾರೆ. ಮತ್ತೆ ದಿ ಹಾರ್ಮೋನಿಸ್ಟ್ ಮತ್ತೆ ಒಂದು ಪತ್ರಿಕೆನ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ 3 ಭಾಷೆಗಳಲ್ಲಿ ಸಜ್ಜನ ತೋಷಿಣಿ ಅಂತ ಪತ್ರಿಕೆನು ಆರಂಭಿಸಿ ಅದನ್ನ ಪ್ರಚಾರ ಮಾಡ್ತಾ ಇರ್ತಾರೆ. ಇಲ್ಲಿ ಅಭಯ್ ಅವರು ಬಂದು ಗೌಡಿಯ ವೈಷ್ಣವ ತತ್ವಗಳನ್ನ ಅವರು ಗಂಟೆಗಟ್ಲೆ ಅತುಲಾನಂದ ಬ್ರಹ್ಮಚಾರಿ ಹತ್ರ ಅವರು ಚರ್ಚಿಸ್ತಾ ಇರ್ತಾರೆ. ಕೆಲವೊಂದ್ ಟೈಮ್ ಅವರಿಗೆ ಬಿಡುವು ಸಿಕ್ತಾಗೆಲ್ಲ ಅಲ್ಲಿ ಹೋಗಿ ಅವರು
ಅದ್ರ ಬಗ್ಗೆ ಕೇಳ್ತಾ ಇರ್ತಾರೆ, ತಿಳ್ಕೊಂತಾ ಇರ್ತಾರೆ. ಇದೇ ರಾಮಬಾಗದಲ್ಲಿರೋ ಇದು ಗೌಡಿಯ ಮಠ ಅಲ್ಲಿರ್ತದೆ. ಅವರು ಪ್ರತಿದಿನ ಸಂಜೆ ಹೋಗ್ತಾರೆ. ಅಲ್ಲಿ ಹೋಗಿ ಮೃದಂಗ ಬಾರಿಸ್ತಾರೆ. ತುಂಬಾ ಚೆನ್ನಾಗಿ ಅಭಯ್ ಅವರು ಮೃದಂಗ ಬಾರಿಸ್ತಾ ಇರ್ತಾರೆ. ಅವರು ಬ್ರಹ್ಮಚಾರಿಗಳಿಗಿಂತ ತುಂಬಾಗಿ ಚೆನ್ನಾಗಿ ಕೀರ್ತನೆ ಹಾಡ್ತಾ ಇರ್ತಾರೆ. ಆಮೇಲೆ ಸಂಕೀರ್ತನದ ಕೆಲವೊಂದು ಟೈಮು ಸಂಕೀರ್ತನದ ಮುಂದಾಳತ್ವನು ಅವರೇ, ಅಂದ್ರೆ ಮುಖ್ಯ ಪಾತ್ರನು ಅವರೇ ವಹಿಸ್ಕೊಂತಾ ಇರ್ತಾರೆ. ಅಷ್ಟು ಚೆನ್ನಾಗಿ ಅವ್ರ ಸಂಕೀರ್ತನೆ ಮಾಡ್ತಾ ಇರ್ತಾರೆ. ಅದ್ರದ್ದು ಅಲ್ಲದೆ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಬಗ್ಗೆನೂ ಅವರು ಯಾವಾಗ್ಲೂ ಕೇಳಿ ಅವ್ರ ಬಗ್ಗೆ ತಿಳ್ಕೊತಾ ಇರ್ತಾರೆ. ಅಂದ್ರೆ ಅವರು ಭೇಟಿಯಾಗಿರೋದು ಒಂದು ಟೈಮ್ ಆದ್ರೂ ಯಾವಾಗ್ಲೂ ಅವರು ಗುರುಗಳ ಬಗ್ಗೆ ಕೇಳಿ ತಿಳ್ಕೊಂತಾ ಇರ್ತಾರೆ. ಅಂದ್ರೆ ನಾವು ಇಲ್ಲಿ ಏನ್ ತಿಳ್ಕೊಬಹುದು ಅಂತಂದ್ರೆ, ಅಂದ್ರೆ ಗುರುಗಳನ್ನ ಪದೇ ಪದೇ ಅವ್ರು ಬಂದಾಗ ಅವ್ರ ಹಿಂದೆ ಮುಂದೆ ಓಡಾಡಿ ನಾನು ಹಂಗ್ ಮಾಡ್ತೇನೆ ಹಿಂಗ್ ಮಾಡ್ತೇನೆ ಅಂತ ಅವ್ರ ಎದುರುಗಡೆ ತೋರ್ಕೆ ಮಾಡೋದಲ್ಲ. ಅವ್ರು ಇರ್ಲಿ ಇಲ್ದೇ ಇರ್ಲಿ ಯಾವಾಗ್ಲೂ ಅವ್ರು ಹೇಳಿದ ತತ್ವಗಳನ್ನ ಪಾಲಿಸ್ಕೋಬೇಕು ಅನ್ನೋದನ್ನ ನಾವು ಪ್ರಭುಪಾದರ ಮುಖಾಂತರ ನಾವಿಲ್ಲಿ ತಿಳ್ಕೊಬಹುದು. ಇಲ್ಲಿ 1930ರಲ್ಲಿ ಗೌರ್ ಮೋಹನ್ ಅವರ ಆರೋಗ್ಯ ಸಂಪೂರ್ಣವಾಗಿ ಕೆಟ್ಟೋಗ್ತದೆ. ಅಂದ್ರೆ ಶೀಲಾ ಪ್ರಭುಪಾದವ್ರ ತಂದೆಯವರ ಆರೋಗ್ಯ ಸಂಪೂರ್ಣವಾಗಿ ಕೆಟ್ಟೋಗ್ತದೆ. ಆಗ ಅವರು ರಿಲೇಷನ್ ಎಲ್ಲ ಬಂದು ನೋಡ್ಲಿಕ್ ಬರ್ತಾ ಇರ್ತಾರೆ. ಆದ್ರೆ ಅಭಯ್ ಅವರು ಅಂದ್ರೆ ಶೀಲಾ ಪ್ರಭುಪಾದವರು ವ್ಯವಹಾರಕ್ಕಾಗಿ ಅಲ್ಲಿ ಅಂದ್ರೆ ಹೋಗ್ತಾ ಇರ್ತಾರೆ. ಅವರು ಮುಂಬೈ ಹೋಗಿರ್ತಾರೆ ಇವ್ರಿಗೆ ಹುಷಾರಿಲ್ದಿದ್ದಾಗ. ಆಗ ಅವ್ರಿಗೆ ಸಡನ್ ಆಗಿ ಬರ್ತಾರೆ. ಗೌರ್ಮೋಹನ್ ಅವ್ರು ಹೇಳ್ತಾರೆ, ಅಭಯ ಬಂದಿದ್ದಾನೆ ಬಾಗಲ್ ತೆಗಿ ಅಂತ ಅವ್ರ ಮಗಳ ಹತ್ರ ರಾಜೇಶ್ವರಿ ಹತ್ರ ಹೇಳ್ತಾರೆ. ನಿನ್ನೆ ಅಷ್ಟೇ ಹೋಗಿದ್ದಾರೆ, ಹ್ಯಾಗ್ ಬರ್ಲಿಕ್ ಸಾಧ್ಯ ಅಂತಾರೆ. ನಾನ್ ಹೇಳ್ದಷ್ಟೇ ಮಾಡು, ಹೋಗಿ ಬಾಗಲ್ ತೆಗಿ ಅಂತಾರೆ. ಅದು ಮಿಡ್ ನೈಟ್ ಆಗಿರ್ತದೆ. ಅವಾಗ ರಾಜೇಶ್ವರ್ ಅವ್ರು ಬಾಗಲ್ ತೆಗ್ದಾಗ ಅವ್ರ ಅಭಯ್ ಅವ್ರು ಬಂದಿರ್ತಾರೆ. ಅವಾಗ ಹೇಗಿದ್ದೀರಾ ಅಂತ ಕೇಳ್ತಾರೆ, ತಂದೆನ ವಿಚಾರಿಸ್ತಾರೆ. ಆಯ್ತು ರಾತ್ರಿ ಆಗಿದೆ, ಮಿಡ್ ನೈಟ್ ಆಗಿದೆ, ಹೋಗ್ ಮಲ್ಕೋ, ಬೆಳಿಗ್ಗೆ ಮಾತಾಡೋಣ ಅಂತ ಅವ್ರನ್ನ ರೆಸ್ಟ್ ಮಾಡ್ಲಿಕ್ಕೆ ಕಳಿಸ್ತಾರೆ. ಬೆಳಿಗ್ಗೆ ಬಂದ ತಕ್ಷಣ ಅವರು ಡಾಕ್ಟರ್ ಕರೆಸಿ ಕೇಳ್ತಾರೆ, ನಮ್ ತಂದೆಯವ್ರಿಗೆ ಏನಾಗಿದೆ, ತುಂಬಾ ಇದಾಗಿದಲ್ಲ, ಆರೋಗ್ಯ ಹದಗೆಟ್ಟಿದಲ್ಲ ಅಂತ ಹೇಳ್ತಾರೆ. ಅವ್ರ ವೈದ್ಯರು ಆಶ್ಚರ್ಯ ಪಡ್ತಾರೆ. ಯಾಕೆಂದ್ರೆ ನಿಮ್ ತಂದೆಯವ್ರು ಹ್ಯಾಗ್ ಬದುಕಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾಡಿ ನಿಶ್ಚೇತನಾಗಿದೆ, ಮತ್ತೆ ತಿಂಗಳಾನುಗಟ್ಲೆ ಊಟ ಇಲ್ದೆ ಇದ್ದಾರೆ. ಅವ್ರು ಹ್ಯಾಗ್ ಬದುಕಿದ್ದಾರೆ ಅನ್ನೋದೇ ಒಂಥರ ವಿಚಿತ್ರ ಅಂತ ಹೇಳ್ತಾರೆ. ಆಗ ಅವರು ಅಭಯ್ ಅವ್ರು ಕೇಳ್ತಾರೆ, ಅವ್ರದ್ದೇನಾದ್ರೂ ಕೊನೆ ಆಸೆ ಇದ್ರೆ ತೀರ್ಸ್ಬಿಡಿ ಅಂತ ಹೇಳ್ತಾರೆ. ಆಗ ಅಭಯ್ ಅವ್ರು ಹೋಗಿ ಅವ್ರ ತಂದೆಯವ್ರ ಹತ್ರ ಕೇಳ್ತಾರೆ, ಏನಾದ್ರೂ ನಿಮ್ದು ಆಸೆ ಇದ್ದೇನಾ ಹೇಳಿ, ನಾನು ಅದನ್ನ ಪೂರ್ಣ ಮಾಡ್ತೇನೆ ಅಂತ. ಅವ್ರು ಹೇಳ್ತಾರೆ, ಏನಾದ್ರೂ ಡಾಕ್ಟರ್ ಏನಾದ್ರು ಹೋದ್ರಾ, ನೀವ್ ಯಾಕೆ ಹಿಂಗ್ ಕೇಳ್ತಾ ಇದೀಯಾ ಅಂತ ಅಭಯ್ ಕೇಳಿದಾಗ, ಇಲ್ಲ ನಾನ್ ಅಂದ್ರೆ ವ್ಯವಹಾರದ ಮೇಲೆ ಅಲ್ಲಿ ಹೊರಗಡೆ ಟ್ರಿಪ್ ಮಾಡ್ತಾ ಇರ್ತೇನಲ್ಲ, ನಿಮ್ಗೆ ನಾನ್ ಸಿಗಲ್ಲ, ನಿಮ್ಗ್ ಟೈಮ್ ಕೊಡ್ಲಿಕ್ಕೆ ಆಗಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಇಲ್ಲಿ ಗೌಡಿಯ ಮಠಕ್ಕೆ ಹಸುರ್ನ ಕರುನ ದಾನ ಕೊಡು ಅಂತ ಕೇಳ್ತಾರೆ. ಅವ್ರ ತಂದೆಯವ್ರು ಹೇಳಿದಾರಂತ ಹಸುನ ಕರುನ ದಾನ ಕೊಡ್ತಾರೆ. ಅದಾದ್ಮೇಲೆ ಮತ್ತೆ ಅಭಯ್ ಅವ್ರು ಬಂದು ಕೇಳ್ತಾರೆ, ಇನ್ನೇನಾದ್ರೂ ಆಸೆ ಇದೆ ನಿಮ್ದು, ಅದನ್ನ ನಾನು ತೀರಿಸ್ತೇನೆ ಹೇಳಿ ಅಂತ. ಅವರು ಹೇಳ್ತಾರೆ, ಮತ್ತೇನಾದ್ರೂ ಡಾಕ್ಟರ್ ಹೋದ್ರಾ ಅಂತ ಕೇಳ್ತಾರೆ. ಇಲ್ಲ, ನಾನು ಹೊರಗಡೆ ಹೋಗ್ಬೇಕಾಗಿದೆ, ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಏನಾರು ಇದ್ರೆ ಹೇಳಿ, ಅದನ್ನ ನಾನು ಪೂರೈಸಿ ಹೋಗ್ತಾನೆ ಅಂತಾರೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲಿ ಗೌಡಿಯ ವೈಷ್ಣವರನ್ನ ಕರೆದು ಹರಿನಾಮ ಸಂಕೀರ್ತನೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಟ್ಟು ಕಳಿಸು ಅಂತ ಹೇಳ್ತಾರೆ. ತಂದೆಯವ್ರು ಹೇಳ್ಯಾರಂತ ಅಭಯ್ ಅವ್ರು ಹಂಗೆ ಮಾಡ್ತಾರೆ. ಅವತ್ತಿನ ಸಾಯಂಕಾಲ ಸಂಕೀರ್ತನೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಡ್ಬೇಕಾದ್ರೆ ರಾತ್ರಿ 11 ಗಂಟೆ ಆಗಿರ್ತದೆ. ಅದೇ ಅವರೆಲ್ಲ ಪ್ರಸಾದ ತಗೊಂಡ್ ಹೋದ ತಕ್ಷಣ ಗೌರ್ ಮೋಹನ್ ದೇವರು ತೀರ್ಕೊಳ್ತಾರೆ. ಅವರಿಗೆ ಅಭಯ್ ಅವರಿಗೆ ತಂದೆ ತೀರ್ ಹೋಗಿರೋದು ತುಂಬಾ ಬೇಜಾರದ ವಿಷಯ. ಯಾಕೆ ಅಂತಂದ್ರೆ ಅವರು ಶುದ್ಧ ವೈಷ್ಣವರಾಗ್ಲಿ, ತನ್ನ ಮಗ ರಾಧಾ ಕೃಷ್ಣರ ಭಕ್ತ ಆಗ್ಲಿ ಅಂತ ಅವರು ಚಿಕ್ಕೋರಿರ್ಬೇಕಾರಿಂದ ಸಾಧುಗಳನ್ನೆಲ್ಲ ಕರೆಸಿ ಅವರಿಗೆ ಆಶೀರ್ವಾದ ಮಾಡಿಸ್ತಾ ಇರ್ತಾರೆ. ಮತ್ತೆ ಅವರಿಗೆ ಪ್ರಿಯ ರಕ್ಷಕ ಅಲ್ದೆ ಪ್ರಿಯ ಸ್ನೇಹಿತ ಆಗಿರ್ತಾರೆ. ಯಾಕಂತಂದ್ರೆ ಅವ್ರಿಗೆ ಯಾವತ್ತೂ ತಾನು ಅಂದ್ರೆ ಅವ್ರ ತಂದೆಯವ್ರು ಸತ್ತೋದ್ಮೇಲೆ ಅವ್ರಿಗೆ ತಾನು ಅನಾಥನ ಒಂದು ಪ್ರಜ್ಞೆ ಕಾಡ್ತಾ ಇರ್ತೈತಿ. ಅವ್ರ ತಂದೆ ಇರುವವರೆಗೂ ತನಗೊಬ್ರು ಬೆಸ್ಟ್ ಫ್ರೆಂಡ್ ಇದ್ದಾರೆ, ತನಗೊಬ್ರು ಗೈಡ್ ಇದ್ದಾರೆ ಅಂತ ಅವ್ರಿಗೆ ತುಂಬಾ ಒಂಥರ ಧೈರ್ಯ ಇರ್ತದೆ. ಅವ್ರ ತಂದೆ ಸತ್ತಿರದೆ ಅವ್ರಿಗೆ ತುಂಬಾ ಬೇಜಾರಾಗ್ತದೆ. ಅವರು ತುಂಬಾ ವಿಚಲಿತನಾಗ್ಬಿಡ್ತಾರೆ ತಂದೆ ಹೋದ್ಮೇಲೆ.
ಅವರಿಗೆ ತಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಯಾಕಂದ್ರೆ ಅವ್ರನ್ನ ತುಂಬಾ ಕಾಳಜಿ ಮಾಡ್ತಾ ಇರೋದು, ತುಂಬಾ ಮುದ್ದು ಮಾಡ್ತಾ ಇರೋರು ಅವ್ರ ತಂದೆಯವರೇ ಆಗಿರ್ತಾರೆ. ಹಾಗಾಗಿ ಅವರು ಏನು ಅಂತಂದ್ರೆ ಆ ತಮ್ಮ ತಂದೆಯವರು ತನಗೆ ಎಷ್ಟೆಲ್ಲ ಸಹಾಯ ಮಾಡ್ತಿದ್ರು. ದಿನಾ ಮನೆಯಲ್ಲಿ ಕೃಷ್ಣನ ಭಜನೆ ಮಾಡ್ತಾ ಇದ್ರು, ಕೃಷ್ಣನನ್ನ ಪೂಜೆ ಮಾಡ್ತಾ ಇದ್ರು. ಈಗ ಅವ್ರಿಲ್ಲ ಅನ್ನೋದನ್ನ ಅವರಿಗೆ ಅರಗಿಸ್ಕೊಂಡ್ಕೊಳ್ಳಕ್ ಆಗ್ತಾ ಇರಲ್ಲ. ತುಂಬಾ ಬೇಜಾರಾಗ್ತಾ ಇರ್ತದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಒಂಥರ ಕಂಗಾಲಾಗಿದ್ಬಿಟ್ಟಿರ್ತಾರೆ ಅವರು. ಇದು ಗೌರ್ಮೋಹನ್ ಡೇ ಅವರು ಸತ್ತಾಗ ಅಭಯ್ ಅವರು ತಮ್ಮ ತಲೆನ ಬೋಳ್ಸ್ಕೊಂಡಿರೋದು. ಅಂದ್ರೆ 13ನೇ ದಿನದ ಶ್ರಾದ್ದ ಮಾಡ್ಬೇಕಾದ್ರೆ ಅವರು ಈ ಭಾವಚಿತ್ರನ ತೆಗ್ಸಿರೋದು. ಅವರು ತಲೆನ ಚೌರ ಮಾಡಿಸ್ಕೊಂಡ ತಕ್ಷಣ ಅಭಯ್ ಅವರು ಎಲ್ಲಾದ್ನು ತ್ಯಜಿಸಿ ಸಾಧು ತರ ಕಾಣಿಸ್ತಾ ಇದ್ದಾರೆ. ಅಂದ್ರೆ ಅವರು ತಂದೆಯವರು ಏನ್ ಆಸೆ ಪಡ್ತಿದ್ರಲ್ಲ ತನ್ನ ಮಗ ಹೀಗೆ ಆಗ್ಬೇಕು ಅಂತ, ಅವರು ಆತರ ಅವರಿಗೆ ಆತರ ಫೀಲ್ ಆಗ್ತಾ ಇರ್ತೈತಿ. ಅವರು ಹೇಗೆ ಅಂತಂದ್ರೆ ಜ್ಞಾನಸ್ಥರಾದ ಯೋಗಿಗಳ ನಿರೀಕ್ಷಿಸಬಹುದಾದ ನಿಗೂಢ ಆಧ್ಯಾತ್ಮಿಕ ನಿಲುವು ಅಭಯರಲ್ಲಿ ಕಾಣಿಸ್ತಾ ಇರ್ತೈತಿ. ಅವರು ನೋಟ ಎಲ್ಲ ಗೊಂದಲಮಯವಾಗಿರ್ಲಿಲ್ಲ, ಪ್ರಸನ್ನವಾಗಿರ್ತಾರೆ. ಅವರಿಗೆ ತಂದೆ ಸತ್ತಾರೆ ಅಂತ ಒಂಥರ ದುಃಖನೂ ಆಗಿರಲ್ಲ. ತಂದೆ ತೀರ್ಕೊಂಡ್ ದಿನನೇ ಅವರು ಸಾಧು ಆಗಿ ಬಿಟ್ರೇನೋ ಅನ್ನೋಷ್ಟು ಅವರು ಶಾಂತವಾಗಿ ಜ್ಞಾನಪೂರ್ಣವಾಗಿ ಇರ್ತಾರೆ. ಅಂದ್ರೆ ತಂದೆಯವ್ರು ಅನ್ಕೊಂಡಿರ್ತಾರಲ್ಲ ತನ್ನ ಮಗ ಒಳ್ಳೆ ರಾಧಾಕೃಷ್ಣ ಅವರ ಸೇವಕ ಆಗ್ಬೇಕು ಅಂತ, ಆ ತರ ಅವರಿಗೆ ಅನಿಸ್ತಾ ಇರ್ತದೆ. ಅವರು ಈ ತಲೆ ಚೌರ ಮಾಡಿಸ್ಕೊಂಡ ನಂತರ ಸಾಧು ವೇಷ ಧರಿಸ್ಕೊಂಡ್ ತರ ಅವರು ಕಾಣಿಸ್ತಾ ಇರ್ತಾರೆ. ಅವರು ಫಸ್ಟ್ ಎಲ್ಲ ಯುರೋಪಿಯನ್ ಡ್ರೆಸ್ ಹಾಕೊಂಡಿರೋರು ಈಗ ಅವರು ಅದ್ಯಾವುದನ್ನು ಹಾಕೊಂಡದೆ ಒಂಥರ ಸಾಧು ತರ ಆಗಿ ಸಾಧುವಾಗ್ಬಿಟ್ಟಿದಾರೇನೋ ಅನ್ನೋ ರೀತಿ ಅವರಿಗೆ ಫೀಲ್ ಆಗ್ತಾ ಇರ್ತದೆ. ಅಂದ್ರೆ ಅವರು ತಂದೆಯವರು ಆಸೆನ ನೆರವೇರಿಸ್ಲಿಕ್ಕೆ ಅವರು ಅಂದ್ರೆ ಅವ್ರು ತೀರ್ಹೋದ ದಿನದಿಂದಾನೆ ಅವ್ರಿಗೆ ಆತರ ಅವ್ರಿಗೆ ತಂದೆ ಇಲ್ಲಲ್ಲ, ತಾನು ಇನ್ನು ಸಾಧು ಆಗೋದ್ರಲ್ಲಿ ಏನು ತಪ್ಪಿಲ್ಲ, ತಾನು ಈಗ ಸಾಧುನೇ ಆಗ್ಬಿಟ್ಟಿದೇನೋ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಇರ್ತಾರೆ. ಅಂದ್ರೆ ಅವರು ತಂದೆಯವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ಒಳ್ಳೆಯ ಸಂತ ಅನ್ನ ಒಂದು ಚಾಪ್ಟರ್ ಮುಗೀತು. ನೆಕ್ಸ್ಟ್ ಬಂದು ಹೇಗೆ ನಿಮ್ಮನ್ನು ಸೇವಿಸಲಿ ಅನ್ನೋದು 4ನೇ ಅಧ್ಯಾಯ ನೆಕ್ಸ್ಟ್ ವೀಕು. ಹರೇ ಕೃಷ್ಣ. ಶೀಲ ಪ್ರಭುಪಾದ್ ಕಿ ಜೈ. ನೆರೆದಿರುವಂತಹ ಎಲ್ಲ ವೈಷ್ಣವರಿಗೂ ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಇಲ್ಲಿ ಬಂದು ಇದು ಭಕ್ತಿ ವಿನೋದ್ ಠಾಕೂರ್ ಅವರ ಫ್ಯಾಮಿಲಿ, ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಇದ್ದಾರೆ. ಅಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ, ಬಟ್ ಈ ಚಿತ್ರ ಸಿಕ್ತು, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಚಿತ್ರ ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಜಾಸ್ತಿ ವೈಟ್ ಡ್ರೆಸ್ಸೇ ಹಾಕಿದ್ದಾರಲ್ಲ ಮಾತಾಜಿ ಅವಾಗ ಎಲ್ಲಾರು ಎಸ್ ಮಾತಾಜಿ. ಎಲ್ಲ ವೈಟ್ ಡ್ರೆಸ್ಸಲ್ಲೇ ಕಳ್ತಾರೆ ಮಕ್ಕಳು, ತಂದೆ ತಾಯಿ ಎಲ್ಲ. ಬ್ಲ್ಯಾಕ್ ಅಂಡ್ ವೈಟ್ ಇದು ಅನ್ಕೋತೇನೆ. ಹೌದ್ರಾ? ಇಲ್ಲ ಹೌದ್ರಾ ಮಾತಾಜಿ? ಫುಲ್ ವೈಟ್ ಡ್ರೆಸ್ ಐತೆ. ನಮ್ ತಂದೆ ಕೂಡ ಅದೇ ತರನೇ ಡ್ರೆಸ್ ಮಾತಾಜಿ, ವೈಟ್ ಅಂಗಿ ವೈಟ್ ಪಂಜೆ. ಆ ಕಾಲದಲ್ಲಿ ತುಂಬಾ ಜನ ವೈಟ್ ಡ್ರೆಸ್ ಹಾಕ್ತಾ ಇದ್ರು ವೈಟ್ ಮಾತಾಜಿ. ಅಂಡ್ ಬ್ಲ್ಯಾಕ್ ಇರ್ತಾ ಇತ್ತು. ವೈಟ್ ಡ್ರೆಸ್ ಜಾಸ್ತಿ ಅನ್ಸುತ್ತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಅವ್ರು ಯಾವ ತರ ಇರ್ತಾರೆ ಹೆಂಗೆ ಅಂತಂದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಸಂತ ಯಾವ ತರ ಇರ್ಬೋದು ಅಂತ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಚೆನ್ನಾಗಿತ್ತು ಮಾತಾಜಿ. ಅದು ಮತ್ತೆ ನಾವ್ ಎಲ್ಲೇ ಹೋದ್ರೂನು ಪ್ರಭುಪಾದ್ರ ಹೇಳಿಯ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಯ್ತು ಮಾತಾಜಿ.
ಹೌದ್ ಮಾತಾಜಿ, ನಾವು ಎಲ್ಲಾದ್ರೂ ಹೋದ್ರೆ ನಮ್ಗೊಂದ್ ಸ್ವಲ್ಪ ಸಮಸ್ಯೆ ಆದ್ರೂ ಅಯ್ಯೋ ಬಿಟ್ಬಿಡನ್ ಬಿಡು, ಯಾಕ್ ಮಾಡ್ಬೇಕು, ಹೌದು ಇಷ್ಟೆಲ್ಲಾ ಮಾತಾಜಿ, ಹಂಗೆ ಸಮಸ್ಯೆ ಅನ್ಸುತ್ತೆ. ಮಾಡ್ಕೊಂಡು ನಾವು ಮಾಡ್ಬೇಕಾ ಅಂತ ಒಂದು ತೀರ್ಮಾನಕ್ ಬರ್ತೀವಿ. ಅವ್ರ ಅಷ್ಟೆಲ್ಲಾ ಕಷ್ಟ ಮಧ್ಯನೂ ಸಹ ಅವ್ರು ತಮ್ಮ ವೈಷ್ಣವ ತತ್ವಗಳನ್ನ ಬಿಟ್ಟಿಲ್ಲ. ನಾವ್ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ನಾವ್ ಇದ್ರಿಂದ ತಿಳ್ಕೊಬಹುದು ಮಾತಾಜಿ. ಮಾತಾಜಿ, ಮತ್ತೆ ಟ್ರೈನ್ ನಲ್ಲಿ ಹೇಳಿದ್ರಲ್ಲ, ಎಲ್ಲಾರು ಯಾವ್ದೋ ಸಾಯ್ತಾ ಇರ್ತಾರೆ, ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಬದುಕಲ್ಲ. ಆದ್ರೆ ಕೃಷ್ಣನ ಇದೇ ಇರುತ್ತೆ ಮಾತಾಜಿ. ಹಂಗಾಗಿ ಯಾವಾಗ ಹೋಗ್ತೀವೋ ಏನೋ, ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಏನು ಫಲ ಇಲ್ಲ ಅನ್ನೋದು ಒಂದು ಇದು ಮಾತಾಜಿ. ಕೃಷ್ಣ ಕರ್ಸ್ಕೊಬೇಕಂದ್ರೆ ಕರ್ಸ್ಕೊಂಡೇ ಕರ್ಸ್ಕೊಂತಾನೆ, ಏನು ಮಾಡಕ್ ಆಗೋದಿಲ್ಲ ಮಾತಾಜಿ. ಹೇಳ್ತಾರಲ್ಲ, ಅವಾಗ ಶ್ರೀಮಂತರೇ ಬದುಕಲ್ಲ, ಬಡವರು ಬದುಕ್ತಾರೆ. ಯಾಕಂದ್ರೆ ದುಡ್ಡಿರೋರೇ ಇಲ್ಲಿ ಬದುಕಲ್ಲ, ಬಡವರು ಬದುಕ್ತಾರೆ. ಅದೇ ಕೃಷ್ಣನ್ ಕೃಪೆ ಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು ಮಾತಾಜಿ. ಹೌದು ಮಾತಾಜಿ, ಹೌದು ಇಲ್ಲಿ ದುಡ್ಡು, ಹಣ, ಜ್ಞಾನ ಯಾವುದು ಬರಕ್ಕಲ್ಲ. ಕೃಷ್ಣ ಭಕ್ತಿ ಮಾತ್ರ, ಅಂದ್ರೆ ನಾವು ಕೃಷ್ಣ ಭಗವಂತನಿಗೆ ಎಷ್ಟು ಶರಣಾಗಿದ್ದೀವ ಅನ್ನೋದ್ ಮಾತ್ರ ನಮಗ್ ಬರ್ತದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು ಮಾತಾಜಿ. ಹಾ ಮಾತಾಜಿ, ಅಂದ್ರೆ ಅವರು ಗುರುಗಳ ಆಜ್ಞೆಯನ್ನು ಅಷ್ಟು ಚೆನ್ನಾಗಿ ಪಾಲಿಸ್ತಾ ಇರ್ತಾರೆ ಮಾತಾಜಿ. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಗುರುಗಳು ಏನು ಕೇಳ್ತಾ ಇದಾರೆ ಇದನ್ನ ಅನ್ನೋದು ಚೆನ್ನಾಗಿ. ತುಂಬಾ ಧನ್ಯವಾದಗಳು ಮಾತಾಜಿ. ನಮ್ಗೆ ಹರೇ ವಾರ ಕೃಷ್ಣ ಮಾತಾಜಿ. ಇದೇ ರೀತಿ ತಿಳಿಸ್ಕೊಡ್ತಾ ಇದ್ದೀರಾ. ಪ್ರಭುಪಾದ್ ಬುಕ್ ಓದಕ್ಕಂತೂ ಆಗ್ತಾ ಇಲ್ಲ, ಶ್ರವಣ ಮಾಡಕ್ಕಾದ್ರೂನು ನಮ್ಗೊಂದು ಇದು ಸಿಕ್ತು ಮಾತಾಜಿ, ಸೇವೆ ಸಿಕ್ತು. ಹರೇ ಕೃಷ್ಣ ಮಾತಾಜಿ. ನೀವು ಶ್ರವಣ ಮಾಡೋದ್ರಿಂದ ನನಗೊಂದು ಅವಕಾಶ ಕೊಟ್ಟಿರಲ್ಲ ಮಾತಾಜಿ. ಮುರಾರಿ ಪ್ರಭುಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ತುಂಬಾ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ. ಹರೇ ಕೃಷ್ಣ. ನರಸಿಂಹ ಪ್ರಣತಿ ಹಾಡ್ತೀರ ಮಾತಾಜಿ? ಯಾರು ಹಾಡ್ದಿಲ್ದಿದ್ದವ್ರು ಹಾಡಿ ಮಾತಾಜಿ. ಬಾಳ ದಿವಸ ಆಗೈತೆ ಆಡಿಲ್ಲ ಅನ್ನೋರು ಆಡಿ ಮಾತಾಜಿ. ವಿನೋತ ಆಡಿ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಶಿಪೋ ರಕ್ಷಃ. ಶಿಲಟಂಕಾನಕಾಲಾಯೇ ಇತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿ ನರಸಿಂಹ ಹೃದಯೇ ನರಸಿಂಹ. ನೃಸಿಂಹ ಮಮಾದಿ ಶರಣಂ ಶರಣಂ ಪ್ರಪದ್ಯೆ. ತವ ಕರ ಕಮಲವರೇ ನಖಾ ಅದ್ಭುತ ಶೃಂಗ. ದಲಿತ ಹಿರಣ್ಯಕಶಿಪು ತನು ಭೃಂಗಂ. ಕೇಶವಧೃತ ನರಹರಿ ರೂಪ ಜಯ. ಕೇಶವಧೃತ ನರಹರಿ ರೂಪ ಜಯ ಜಗದೀಶ ಹರೇ. ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ನರಸಿಂಹ ದೇವ್ ಜಯ ನರಸಿಂಹ ದೇವ್, ಜಯ ನರಸಿಂಹ ದೇವ್ ಜಯ ನರಸಿಂಹ ದೇವ್. ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್, ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್. ಜಯ ಜಯ ಪ್ರಭುಪಾದ್ ಪ್ರಭುಪಾದ್ ಪ್ರಭುಪಾದ್, ಜಯ ಜಯ ಪ್ರಭುಪಾದ್. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ವಿನುತಾ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾದನೆಯನ್ನೇ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಹರೇ ಪ್ರಣಾಮ್ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್ ಮಾತಾಜಿ. ಹುಷಾರಾದ್ರಾ ನಿಮ್ ಮನೆಯವ್ರ ಮಾತಾಜಿ? ಇನ್ನ ಸುಕನ್ಯಾ ಇಲ್ಲ ಮಾತಾಜಿ, ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಇದ್ದಾರೆ. ಹಾ ಮಾತಾಜಿ, ಬೆಳಿಗ್ಗೆ ಪ್ರೇಯರ್ ಮಾಡಿಸ್ತೆ ಮಾತಾಜಿ, ಪ್ರಭುಜಿಗೆ ಹೇಳಿ. ಹರೇ ಕೃಷ್ಣ. ಹಾಗೆ ಇದೆ ಮಾತಾಜಿ, ಆಸ್ಪತ್ರೆಯಲ್ಲೇ ಹಾ ಇದ್ದಾರೆ. ಹಾ ಮಾತಾಜಿ, ಹಾಕ್ತಾರ ಮಾತಾಜಿ. ಹರೇ ಕೃಷ್ಣ. ಇನ್ನ ಸ್ವಲ್ಪ ಪ್ರೇಯರ್ ಮಾಡಕ್ ಹೇಳಿದ್ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ಎಲ್ಲಾರು ಮಾತಾಜಿ ಅವ್ರ ಮನೆಯವ್ರಿಗಾಗಿ ಅವ್ರ ಹಾಸ್ಪಿಟ್ಲ್ ಅಲ್ಲಿ ಇದ್ದಾರೆ. ಎಲ್ಲಾರು ನಾವ್ ಒಂದ್ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ, ಅವ್ರು ಬೇಗ ಹುಷಾರಾಗ್ಲಿ ಅಂತ. ಎಲ್ಲಾರು ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹರೇ ಹೇಳಿ. ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ, ಹರೇ ಹರೇ ರಾಮ ರಾಮ ಹರೇ ಹರೇ ರಾಮ 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 ಹರೇ ರಾಮ ಕೃಷ್ಣ ಹರೇ ಕೃಷ್ಣ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ರಾಮ ಹರೇ ಹರೇ ರಾಮ 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 ಹರೇ ರಾಮ ರಾಮ ಹರೇ ಹರೇ ಹರೇ, ರಾಮ ಹರೇ ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ರಾಮ ರಾಮ ಹರೇ ಹರೇ ಹರೇ, ಕೃಷ್ಣ ಹರೇ ರಾಮ ಹರೇ ಹರೇ ರಾಮ 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 ಹರೇ ಹರೇ. ಹರೇ ಹರೇ ಕೃಷ್ಣ ಹರೇ ಮಾತಾಜಿ, ರಾಮ ಹರೇ ಧನ್ಯವಾದ ರಾಮ ಪ್ರಣಾಮ್ ರಾಮ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ ಪ್ರೇಯರ್ ಮಾಡೋದಕ್ಕೆ. ಹರೇ ಕೃಷ್ಣ ಮಾತಾಜಿ.